ನಮಸ್ಕಾರ. ಕರ್ನಾಟಕ ಈ ದಿನಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಈಗ ಹೆಡ್ಲೈನ್ಸ್. ಇಂದಿನಿಂದ ವಿಧಾನಮಂಡಲ ಅಧಿವೇಶನ. ವಿಪಕ್ಷಗಳ ಪ್ಲಾನ್ ವಿರುದ್ಧ ಸರ್ಕಾರದ ಪ್ರತಿತಂತ್ರ. ಕುಂದಾನಗರಿ, ಬೆಳಗಾವಿಯಲ್ಲಿ ಅಧಿವೇಶನದ ಕದನ. ಕುರ್ಚಿ ಕದನದ ನಡುವೆ ಸಿದ್ದರಾಮಯ್ಯಗೆ ಬಿಗ್ ಶಾಕ್. ಸುಪ್ರೀಂ ಕೋರ್ಟ್ನಿಂದ ನೋಟಿಸ್. ರಾಜಕೀಯದಲ್ಲಿ ಶಾಕಿಂಗ್ ಪ್ರತಿಕ್ರಿಯೆ. ರೈತ ಸಂಘದ ಹೋರಾಟ ಫಲಿಸಿದ್ದು. ಜೋಳ ಖರೀದಿ ಆದೇಶ. ಖರೀದಿ ಕೇಂದ್ರ ತೆರೆಯಬೇಕು. ಕಣಗಾಲ್ ಮೂರ್ತಿ ಆಗ್ರಹ. ವಾರ್ತೆಗಳ ವಿವರ. ಇಂದಿನಿಂದ ಸುವರ್ಣ ವಿಧಾನಸೌಧದಲ್ಲಿ ಚಳಿಗಾಲದ ವಿಧಾನಮಂಡಲ ಅಧಿವೇಶನ ಶುರುವಾಗಲಿದೆ. ಇದಕ್ಕಾಗಿ ಕುಂದಾನಗರಿ, ಬೆಳಗಾವಿಯು ಸಕಲ ರೀತಿಯಲ್ಲಿ ಸಜ್ಜಾಗಿದ್ದು, ಆಡಳಿತ ಪಕ್ಷ ಮತ್ತು ವಿಪಕ್ಷಗಳು ಕೂಡ ತಂತ್ರ ಪ್ರತಿತಂತ್ರವನ್ನು ರೂಪಿಸಿ ಸದನದಲ್ಲಿ ಕದನಕ್ಕೆ ರೆಡಿಯಾಗಿವೆ. ಕುಂದಾನಗರಿ, ಬೆಳಗಾವಿಯಲ್ಲಿ ಇಂದಿನಿಂದ ಶುರುವಾಗಿರುವ ಚಳಿಗಾಲದ ಅಧಿವೇಶನವು ಸಕಲ ರೀತಿಯಲ್ಲಿ ಸಜ್ಜಾಗಿದ್ದು, ಆಡಳಿತ ಪಕ್ಷ ಮತ್ತು ವಿಪಕ್ಷಗಳು ತಂತ್ರ ಪ್ರತಿತಂತ್ರವನ್ನು ರೂಪಿಸಿ ಸದನದಲ್ಲಿ ಕದನಕ್ಕೆ ರೆಡಿಯಾಗಿವೆ. ಜೆಡಿಎಸ್ ಶಾಸಕ ಚಳಿಗಾಲದ ಅಧಿವೇಶನಕ್ಕೂ ಮೊದಲೇ ಬೇಸರ ವ್ಯಕ್ತಪಡಿಸಿದ್ದಾರೆ. 8 ದಿನಗಳ ಕಾಲ ಬೆಳಗಾವಿ ರಾಜ್ಯದ ಶಕ್ತಿ ಕೇಂದ್ರವಾಗಲಿದೆ. ವಿಧಾನಮಂಡಲ ಚಳಿಗಾಲದ ಅಧಿವೇಶನಕ್ಕೆ ಸುವರ್ಣಸೌಧ ಸಕಲ ರೀತಿ ಸಜ್ಜಾಗಿದೆ. ಉತ್ತರ ಕರ್ನಾಟಕದ ಸಮಸ್ಯೆಗಳಿಗೆ ದನಿಯಾಗಿ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಳ್ಳಲು ವಿಪಕ್ಷಗಳು ತಂತ್ರ ರೂಪಿಸಿದ್ರೆ, ವಿಪಕ್ಷಗಳನ್ನು ಕಟ್ಟಿಹಾಕಲು ಆಡಳಿತ ಪಕ್ಷವು ಪ್ರತಿತಂತ್ರವನ್ನು ರೂಪಿಸಿದೆ. ಚಳಿಗಾಲದ ಅಧಿವೇಶನದ ಹಿನ್ನೆಲೆ ಸುವರ್ಣಸೌಧದ ಉಭಯ ಸದನಗಳಲ್ಲೂ ಸಿದ್ಧತೆಗಳು ಪೂರ್ಣಗೊಂಡಿವೆ. ದ್ವೇಷ ಭಾಷಣ ಕಾಯ್ದೆ ಸೇರಿ ಹಲವು ಮಸೂದೆ ಅಂಗೀಕಾರಕ್ಕೆ ಚಳಿಗಾಲದ ಅಧಿವೇಶನದಲ್ಲಿ ಸರ್ಕಾರ ಪ್ಲಾನ್ ಮಾಡಿಕೊಂಡಿದೆ. ಆದರೆ ಅಧಿವೇಶನ ಆರಂಭಕ್ಕೂ ಮೊದಲೇ ಗುರುಮಿಟ್ಕಲ್ ಕ್ಷೇತ್ರದ ಜೆಡಿಎಸ್ ಶಾಸಕ ಶರಣಗೌಡ ಕಂದಕೂರ್ ಬೇಸರ ವ್ಯಕ್ತಪಡಿಸಿದ್ದಾರೆ. ಬೆಳಗಾವಿಯಲ್ಲಿ ನಡೆಯುವ ಸರ್ಕಾರದ ಅಧಿಕೃತ ಪ್ರವಾಸಕ್ಕೆ ಭಾರವಾದ ಮನಸ್ಸಿಂದ ಸ್ವಾಗತ ಎಂದು ವಾಟ್ಸ್ಆಪ್ ಸ್ಟೇಟಸ್ ಹಾಕಿ ಅಸಮಾಧಾನ ಹೊರಹಾಕಿದ್ದಾರೆ. ಚಳಿಗಾಲದ ಅಧಿವೇಶನದಲ್ಲಿ ಸರ್ಕಾರ ವಿಪಕ್ಷಗಳ ನಡುವೆ ನಡೆಯಲಿದೆ. ಬಿಸಿ ಬಿಸಿ ಚರ್ಚೆ ನಡೆಯಲಿದೆ. ಮೊದಲ ದಿನದಿಂದಲೇ ಚರ್ಚೆ ಅವಕಾಶ ಕೇಳಲು ಬಿಜೆಪಿ, ಜೆಡಿಎಸ್ ಪ್ಲಾನ್ ಮಾಡಿಕೊಂಡಿದೆ. ಇನ್ನು ವಿಪಕ್ಷದ ಅಸ್ತ್ರಗಳಿಗೆ ಕೌಂಟರ್ ಕೊಡಲು ಸರ್ಕಾರವು ತಂತ್ರವನ್ನು ರೂಪಿಸಿದೆ ಎನ್ನಲಾಗಿದೆ. ಒಟ್ಟಾರೆ ಇಂದಿನಿಂದ ಬೆಳಗಾವಿಯ ಸುವರ್ಣಸೌಧದಲ್ಲಿ ಚಳಿಗಾಲದ ಅಧಿವೇಶನ ನಡೆಯಲಿದ್ದು, ಇಡೀ ಆಡಳಿತ ಯಂತ್ರವೇ ಕುಂದಾನಗರಿಗೆ ಶಿಫ್ಟ್ ಆಗಿದೆ. ಇನ್ನು ದೆಹಲಿಯಲ್ಲಿ ಬಾಂಬ್ ಬ್ಲಾಸ್ಟ್ ಹಿನ್ನೆಲೆ ಗುಪ್ತಚರ ಇಲಾಖೆ ಮಾಹಿತಿ ಮೇರೆಗೆ ಬೆಳಗಾವಿ ಪೊಲೀಸರು ಫುಲ್ ಅಲರ್ಟ್ ಆಗಿದ್ದಾರೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ನಗರ ಪೊಲೀಸ್ ಆಯುಕ್ತ ಭೂಷಣ್ ಬೊರ್ಸೆ ನೇತೃತ್ವದಲ್ಲಿ ಬಿಗಿ ಬಂದೋಬಸ್ತ್ ಕೈಗೊಂಡಿದ್ದಾರೆ. ಪ್ರತಿಭಟನೆಗಳಿಗೆ ಸುವರ್ಣ ಗಾರ್ಡನ್ ಹಾಗೂ ಅಲಾರವಾಡ ಬಳಿ ಸ್ಥಳ ನಿಗದಿ ಮಾಡಲಾಗಿದ್ದು, ಕುಂದಾನಗರಿ 7 ಸುತ್ತಿನ ಭದ್ರಕೋಟೆಯಂತಾಗಿದೆ. ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಸುಪ್ರೀಂ ಕೋರ್ಟ್ ನೋಟಿಸ್ ಜಾರಿ ಮಾಡಿದೆ. 2023ರ ವರುಣ ವಿಧಾನಸಭಾ ಚುನಾವಣೆಯಲ್ಲಿ ಗ್ಯಾರಂಟಿ ಯೋಜನೆಗಳ ಆಮಿಷವೊಡ್ಡಿ ಗೆದ್ದಿದ್ದಾರೆಂಬ ಕೆ. ಶಂಕರ್ ಅವರ ಆರೋಪದ ಬಗ್ಗೆ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ಈ ಕ್ರಮ ಕೈಗೊಂಡಿದೆ. ಚುನಾವಣಾ ಅಕ್ರಮ ಆರೋಪ ಸಂಬಂಧ ಕರ್ನಾಟಕ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸುಪ್ರೀಂ ಕೋರ್ಟ್ ನೋಟಿಸ್ ನೀಡಿದೆ. 2023ರ ವಿಧಾನಸಭಾ ಚುನಾವಣೆಯಲ್ಲಿ ವರುಣಾ ಕ್ಷೇತ್ರದಿಂದ ಸಿದ್ದರಾಮಯ್ಯ ಅವರ ಗೆಲುವನ್ನು ಪ್ರಶ್ನಿಸಿ ಕೆ. ಶಂಕರ್ ಎನ್ನುವವರು ಸಲ್ಲಿಸಿದ್ದ ಮೇಲ್ಮನವಿ ಸಂಬಂಧ ವಿಚಾರಣೆ ನಡೆಸಿರುವ ನ್ಯಾಯಮೂರ್ತಿ ವಿಕ್ರಮ್ನಾಥ್ ನೇತೃತ್ವದ ದ್ವಿಸದಸ್ಯ ಪೀಠ ಸಿದ್ದರಾಮಯ್ಯ ಮತ್ತು ಚುನಾವಣಾ ಆಯೋಗಕ್ಕೆ ನೋಟಿಸ್ ಜಾರಿ ಮಾಡಿದೆ. 2023ರ ಚುನಾವಣೆಯಲ್ಲಿ ಮತದಾರರಿಗೆ ಗ್ಯಾರಂಟಿ ಯೋಜನೆಗಳ ಆಮಿಷ ನೀಡಿ ಸಿದ್ದರಾಮಯ್ಯ ಗೆದ್ದಿದ್ದಾರೆ. ಆಮಿಷಗಳ ಮೂಲಕ ಮತದಾರರನ್ನು ತಮ್ಮೆಡೆಗೆ ಸೆಳೆಯುವುದು ಚುನಾವಣಾ ನಿಯಮಗಳಿಗೆ ವಿರುದ್ಧವಾಗಿದೆ. ಹೀಗಾಗಿ ಸಿದ್ದರಾಮಯ್ಯನವರ ಆಯ್ಕೆಯನ್ನು ಅಸಿಂಧುಗೊಳಿಸಬೇಕೆಂದು ಮೈಸೂರಿನ ವರ್ಣ ಹೋಬಳಿಯ ಕುಡನಹಳ್ಳಿ ಗ್ರಾಮದ ಕೆಎಂ ಶಂಕರ್ ಆಗ್ರಹಿಸಿದರು. ಇದೇ ವಿಚಾರವಾಗಿ ಹೈಕೋರ್ಟ್ ಮೆಟ್ಟಿಲು ಕೂಡ ಏರಿದರು. ಪ್ರಜಾಪ್ರತಿನಿಧಿ ಕಾಯ್ದೆಯ ಸೆಕ್ಷನ್ 123(1) ಮತ್ತು ಸೆಕ್ಷನ್ 123(2) ಪ್ರಕಾರ ಚುನಾವಣಾ ಪ್ರಚಾರ ವೇಳೆ ಗ್ಯಾರಂಟಿಗಳನ್ನು ಘೋಷಿಸುವುದು ಮತದಾರರ ಮೇಲೆ ಪ್ರಭಾವ ಬೀರುತ್ತದೆ. ಹೀಗಾಗಿ ಇದು ಆಮಿಷವಾಗಿದ್ದು, ಈ ರೀತಿಯ ಪ್ರಚಾರ ಮಾಡುವುದು ಜನಪ್ರತಿನಿಧಿ ಕಾಯ್ದೆಯ ಸೆಕ್ಷನ್ 123(4) ಪ್ರಕಾರವೂ ಒಪ್ಪತಕ್ಕದ್ದಲ್ಲ. ಜೊತೆಗೆ ಕಾಂಗ್ರೆಸ್ ಘೋಷಿಸಿರುವ ಗ್ಯಾರಂಟಿ ಯೋಜನೆಗಳು ಸಿದ್ದರಾಮಯ್ಯನವರಿಗೆ ಗೊತ್ತಿದ್ದು, ಗ್ಯಾರಂಟಿ ಕಾರ್ಡಿನ ಮೇಲೆ ಸ್ವತಃ ಅವರೇ ಸಹಿ ಮಾಡಿದ್ದಾರೆ. ಹೀಗಾಗಿ ಮತದಾರರಿಗೆ ಆಮಿಷ ನೀಡಿ ತಮಗೆ ಮತ ಚಲಾಯಿಸುವಂತೆ ನೋಡಿಕೊಳ್ಳಲಾಗಿದೆ ಎಂದು ಕೆಎಂ ಶಂಕರ್ ಹೇಳಿದರು. ಆದರೆ ಸಿದ್ದರಾಮಯ್ಯ ಅವರ ಪರವಾಗಿ ವಾದಿಸಿದ್ದ ಹಿರಿಯ ವಕೀಲ ರವಿವರ್ಮ ಕುಮಾರ್ ಶಂಕರ್ ಅವರ ಆರೋಪಗಳಿಗೆ ಕೌಂಟರ್ ಕೊಟ್ಟಿದ್ದರು. ಚುನಾವಣಾ ಪೂರ್ವದಲ್ಲಿ ರಾಜಕೀಯ ಪಕ್ಷಗಳಿಂದ ಆಶ್ವಾಸನೆಗಳನ್ನು ನೀಡುವುದಕ್ಕೆ ಅವಕಾಶವಿದೆ ಎಂದು ವಾದಿಸಿದರು. ವಾದ ಪ್ರತಿವಾದ ಆಲಿಸಿದ್ದ ಕೋರ್ಟ್ ಶಂಕರ್ ಅವರ ಅರ್ಜಿ ವಜಾಗೊಳಿಸಿತ್ತು. ಹೀಗಾಗಿ ಅವರು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದರು. ರೈತ ಸಂಘದ ಹೋರಾಟವು ಫಲಿಸಿದ್ದು, ರಾಜ್ಯ ಸರ್ಕಾರದಿಂದ ಜೋಳ ಖರೀದಿ ಆದೇಶ ನೀಡಿದ್ದು, ಜಿಲ್ಲೆಯಲ್ಲಿ ಕೂಡಲೇ ಖರೀದಿ ಕೇಂದ್ರ ತೆರೆಯಬೇಕೆಂದು ಕಣಗಾಲ್ ಮೂರ್ತಿ ಆಗ್ರಹಿಸಿದ್ದಾರೆ.
ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯ ರೈತ ಸಂಘ ಹಸಿರು ಸೇನೆ ಹಾಸನ ಘಟಕದ ನಿರಂತರ ಹೋರಾಟದ ಪರಿಣಾಮವಾಗಿ ಸರ್ಕಾರವು ಮೆಕ್ಕೆಜೋಳವನ್ನು ಕನಿಷ್ಠ 50 ಕ್ವಿಂಟಾಲ್ನಷ್ಟು ಪ್ರತಿಯೊಬ್ಬ ರೈತನಿಂದ ಖರೀದಿಸಲು ಆದೇಶ ಹೊರಡಿಸಿದೆ. ಜೊತೆಗೆ ಬೆಳೆಸುಳಿ ರೋಗದಿಂದ ಸಂಕಷ್ಟಕ್ಕೆ ಒಳಗಾದ ರೈತರಿಗೆ ಪರಿಹಾರ ನೀಡುವ ಭರವಸೆಯನ್ನು ವ್ಯಕ್ತಪಡಿಸಿದೆ. ನವೆಂಬರ್ 24ರಿಂದ 31ರವರೆಗೆ ಹಾಸನ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ರೈತ ಸಂಘವು ಅಹೋರಾತ್ರಿ ಧರಣಿ ಸತ್ಯಾಗ್ರಹ ನಡೆಸಿದ್ದು, ಮೆಕ್ಕೆಜೋಳ ಖರೀದಿ ಕೇಂದ್ರ ತೆರೆಯಬೇಕು ಮತ್ತು ಬೆಳೆಸುಳಿ ರೋಗದಿಂದ ನಷ್ಟ ಅನುಭವಿಸಿದ ರೈತರಿಗೆ ತುರ್ತು ಪರಿಹಾರ ನೀಡಬೇಕೆಂಬುದು ಮುಖ್ಯ ಬೇಡಿಕೆಗಳಾಗಿದ್ದವು ಎಂದರು. ಡಿಸಿಆರ್ನ ಕೇಳಿದ್ರು, ಏನಕ್ಕೆ ಬಂದಿಲ್ಲ ಅಂತ. ಹಾಗಾಗಿ ತಕ್ಷಣ ಆಗ್ತೀವಿ ಅಂತ ಹೇಳಿದ್ದಾರೆ. ಆ ಮನೋಭಾವನಲ್ಲೇ ಇದ್ವಿ. ಏನು 12,000 ಜನ ರೈತರು ಇದ್ವಿ, ತುಂಬ ನೊಂದವಾಗಿದ್ವಿ ಅಂತ ರೈತರು. 12,000 ಜನ ರೈತರು ಇರೋದು. ಅವ್ರ ಹತ್ರ ಈಗ ಜೋಳನೂ ಬೆಳೆಯೋಕ್ಕಾಗಿಲ್ಲ, ನಮ್ಗೆ ಪರಿಹಾರನೂ ಇಲ್ಲ. ಅದು ಇದುವರೆಗೂ ಮುಖ್ಯಮಂತ್ರಿ ಗಮನಕ್ಕೆ ನಮ್ಮ ಆಳುವ ಪ್ರತಿನಿಧಿಗಳು ತಂದಿಲ್ಲ ಅನ್ಸುತ್ತೆ. ಅವ್ರಿಗೂ ನಮ್ಮ ಎದುರುಗಡೆ ಮಾತಾಡಿದ ವರ್ತನೆ ಇತ್ತಲ್ಲ, ನನ್ನ ಗಮನಕ್ಕೆ ಬಂದಿಲ್ಲ ಅಂದರು. ಅಲ್ಲ ಸರ್, ಎಲ್ಲ ಸತ್ತು ಹೋಗಿದ್ವಿ, ಈ ಪರಿಹಾರನೂ ಕೊಟ್ಟಿಲ್ಲ, ನೀವು ಜೋಳನ ತಾಂಡಲ್ಲ ಅಂದಾಗ ಕೊಡಿಸ್ತೀನಿ ಅನ್ನೋ ಮನೋಭಾವನೆ ಹೇಳಿದ್ದಾರೆ. ಮತ್ತೆ KMFನವರಿಗೆ ನಿರ್ದೇಶನ ಬರೀ 20 ಕ್ವಿಂಟಾಲಿಗಿದೆ ಅಂತ ಹೇಳ್ತಾರೆ. ಈಗ ನಮ್ಮ ಸರ್ಕಾರದ ಆದೇಶ ಏನಿದೆ, ಸಂಬಂಧಪಟ್ಟ ನಿಬಂಧಕರು ಇದನ್ನು ಖರೀದಿ ಮಾಡಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ಜಿಲ್ಲಾಧಿಕಾರಿಗಳು ಪ್ರತಿ ರೈತನಿಂದ 50 ಕ್ವಿಂಟಾಲು ಖರೀದಿ ಮಾಡಲೇಬೇಕಾಗುತ್ತೆ ಆದೇಶ ಕೊಟ್ಟಿದ್ದಾರೆ. ಈಗ ಇವ್ರು ಏನಾದ್ರು ಖರೀದಿ ಮಾಡ್ತು ಅಂದರೆ, ರೈತರು ಮಾರ್ಕೆಟಲ್ಲಿ ಹೋದ ವಾರ ಜೋಳ ಬರೀ 1,800 ರೂಪಾಯಿ ಇತ್ತು. KMF ಬರೀ ಖರೀದಿ ಮಾಡ್ತೀನಿ ಅಂತ ಹೇಳಿದ ತಕ್ಷಣ 2,000 ರೂಪಾಯಿಗೆ ಹೋಯ್ತು. ಹಾಗಾಗಿ ಏನಿವತ್ತು ಪ್ರತಿ ರೈತರಿಂದ 50 ಕ್ವಿಂಟಲ್ ನೀವೇನಾದ್ರು ಖರೀದಿ ಮಾಡಿದರೆ ರೈತರಿಗೆ ಅನುಕೂಲ ಆಗುತ್ತೆ. ಹಾಗಾಗಿ ಇದು ಅನುಷ್ಠಾನ ಮಾಡಬೇಕು, ಬರೀ ಘೋಷಣೆ ಆಗಿ ಉಳಿಬಾರ್ದು ಅನ್ನೋದು ನಮ್ಮ ಉದ್ದೇಶ. ಅನುಷ್ಠಾನ ಮಾಡಿದರೆ ಮಾತ್ರ ರೈತರ ಕುಲ ಉಳಿದಿತ್ತೆ. ನಾವು ಹಾವೇರಿಗೆ ಮೂರ್ತಣ ನೇತೃತ್ವದಲ್ಲಿ ಟ್ರೈನು ಸಹ ಬುಕ್ ಮಾಡಿದ್ದು. ಇವತ್ತು ಮೂಟೆಬೆನ್ನೂರು ಹೆದ್ದಾರಿ ರಸ್ತೆ ತಡೆ ಇತ್ತು. ನಮ್ಮ ಸಾಮೂಹಿಕ ರೈತ ಸಂಘದ ಧರಣಿಯ ಬಳಿಕ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ KMF, APMC, ಕೃಷಿ ಹಾಗೂ ಆಹಾರ ಇಲಾಖೆಯ ಅಧಿಕಾರಿಗಳೊಂದಿಗೆ ನಡೆದ ಸಭೆಯಲ್ಲಿ KMF ಡಿಸೆಂಬರ್ 1ರಿಂದಲೇ ಸರ್ಕಾರ ನಿಗದಿಪಡಿಸಿದ ರು 2,400 ದರಕ್ಕೆ ಖರೀದಿ ಪ್ರಾರಂಭಿಸುವುದಾಗಿ ಹೇಳಿತ್ತು ಎಂದು ತಿಳಿಸಿದ ಅವರು, ಡಿಸೆಂಬರ್ 6ರಂದು ಸಿಎಂ ಅವರಿಗೆ ಮನವಿ ಮಾಡಿದೆವು. ಮನವಿಗೆ ತಕ್ಷಣ ಸ್ಪಂದಿಸಿದ ಮುಖ್ಯಮಂತ್ರಿ ಪರಿಹಾರದ ಬಗ್ಗೆ ಭರವಸೆ ನೀಡಿದ್ದು, ಡಿಸೆಂಬರ್ 7ರಂದು ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳ ಮೂಲಕ ಪ್ರತಿಯೊಬ್ಬ ರೈತನಿಂದ 50 ಕ್ವಿಂಟಾಲ್ ಜೋಳವನ್ನು ಖರೀದಿಸಲು ಅಧಿಕೃತ ಆದೇಶ ಹೊರಡಿಸಲಾಗಿದೆ. ಹಾಸನ ಜಿಲ್ಲೆಯಾದ್ಯಂತ ತಕ್ಷಣ ಜೋಳ ಖರೀದಿ ಕೇಂದ್ರಗಳನ್ನು ತೆರೆಯಬೇಕು ಹಾಗೂ ಬೆಳೆಸುಳಿ ರೋಗದಿಂದ ನಷ್ಟ ಅನುಭವಿಸಿದ ರೈತರಿಗೆ ಪರಿಹಾರ ನೀಡುವ ಪ್ರಕ್ರಿಯೆಯನ್ನು ವೇಗಗೊಳಿಸಲು ಒತ್ತಾಯಿಸಿದರು. ಹಾಸನದಲ್ಲಿ ಅಷ್ಟೊಂದು ಜೋಳ ಐತೆ, ಅದು ಮಾತಾಡೇ ಇಲ್ಲ. ಸುಮ್ಮನೆ ಒಂದು ಹೊಲ್ತಕ್ಕೆ ಒಂದು ಫೋಟೋ ತೆಗಿಸ್ಕೊಂಡು ಬಂದಾರೆ, ಅಷ್ಟು ಬಿಟ್ರೆ ಇವರೆಲ್ಲ ಕೆಲಸ ಮಾಡೋರಲ್ರಿ. ಇವರೆಲ್ಲ ರೈತರು ಪರ ಅಲ್ಲ ಇವರು. ನಮಗೆ ಬೇಜಾರಾಗುತ್ತೆ ಎಲ್ಲ ನೋಡಿ 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 ಇವ್ರನ್ನ ಬೇಜಾರಾಗತ್ತರಪ್ಪ. ಇಷ್ಟು ದಿವಸ ಆಯ್ತು, ಒಂದು ದಿವ್ಸ ಮೀಟಿಂಗ್ ಕರೀರಿ MLA ಅಂದರೆ, ಯಾರು ನೀವು ನೋಡಿ ಅಲ್ಲಿ ತಾಲೂಕ್ ಪಂಚಾಯತಿಲಿ ಕರೀತಾರೆ, ಅಲ್ಲಿಗೆ ಹೋಗಿ ಅಂತಾರೆ ಪುಣ್ಯಾತ್ಮ. ಸರ್ ಸಿಮೆಂಟ್ ಮಂಜು ಅವರು ಅವರೇ ಎಲ್ಲ ಒಂದೇ. ಆ ಉಪ್ಪಿನಕಾಯಿ, ಇದು ಇಂಬೆ ಹಣ್ಣು, ಒಂದು ಮಾವಿನಕಾಯಿ, ಈ ಥರ ಇವರೆಲ್ಲ. ಅಯ್ಯೋ ಹಂಗೆ ಆಯ್ತರಪ್ಪ. ಇಲ್ಲಿ ಈ ಸೆರೆಟ್ ಬಿಚ್ಚಾಕ್ತಾರೆ, ಆ ಸೆರೆಟ್ ಇಕ್ಕೇತಾರೆ, ಆ ಸೆರೆಟ್ ಬಿಚ್ಚಾಕ್ತಾರೆ, ಈ ಸೆರೆಟ್ ಇಕ್ಕೇತಾರೆ. ಅಯ್ಯೋ, ಇವ್ರ ಬಗ್ಗೆ ನಾವು ಏನಂತ ಕರೆಯೋದು ನಮಗೇನು ಅರ್ಥ ಆಗ್ತಾಯಿಲ್ರಪ್ಪ. ನಮಗೆ ನಾವು ನೋಡಿದ್ರಪ್ಪ ಎಂತೆಂಥವ್ರನ್ನೋ, ಇಂಥವ್ರು ನೋಡಲಿಲ್ಲ ನಾವು. ಈಗಂತೂ ಇಂಥ ಟೈಮ್ನಲ್ಲಿ ನಂಜುಂಡಸ್ವಾಮಿಯವ್ರು ಇರಬೇಕಾಯ್ತು. ಅಲ್ಲ, ಈ ತಮಾಷೆ ಕೇಳ್ತಾ ಇರೋದಲ್ಲ, ಈ ಟೈಮ್ನಲ್ಲಿ ಇರಬೇಕಾಯ್ತು. ಆ ಪುಣ್ಯಾತ್ಮ ನಮಗೆಲ್ಲ ಯಾಕೆ ಹೇಳ್ಕೊಟ್ಟು ಹೋದ್ರು ಅಂತ. ಸುದ್ದಿಗೋಷ್ಠಿಯಲ್ಲಿ ಮಂಜು ಪಿಟ್ಟಗೌಡನಹಳ್ಳಿ, ಲಕ್ಷ್ಮಣ್, ಕಾಂತರಾಜ್, ಶಿವಣ್ಣ ಇತರರು ಹಾಜರಿದ್ದರು. ದಿನದಿಂದ ದಿನಕ್ಕೆ ಕಾಫಿಯ ದರ ಹೆಚ್ಚಳವಾಗುತ್ತಿದೆ. ಇನ್ನೊಂದು ಕಡೆ ಕಾಫಿ ಕಳವು ಸಹ ಅಷ್ಟೇ ವೇಗವಾಗುತ್ತಿದೆ. ಇದರಿಂದ ಕಾಫಿ ಬೆಳೆಗಾರರ ಪರಿಸ್ಥಿತಿ ಹೇಳುತ್ತಿರದಂತಾಗಿದೆ. ಬೇಲೂರು ತಾಲೂಕಿನ ಚಿನೇನಹಳ್ಳಿ ಗ್ರಾಮದ ಮಧು ಎಂಬುವರ ತೋಟದಲ್ಲಿ ಶನಿವಾರ ನಡುರಾತ್ರಿ ಸುಮಾರು 18 ಮೂಟೆ ಕಾಫಿ ಕೊಯ್ಲು ಮಾಡಿ ಇಟ್ಟಿದ್ದ ಕಾಫಿ ಮೂಟೆಗಳನ್ನು ಕಳ್ಳರು ಕದ್ದು ಕಳವು ಮಾಡಿದ್ದಾರೆ. ಇಂದು ಮುಂಜಾನೆ ಕಾಫಿ ತುಂಬಿಕೊಂಡು ಪಲ್ಪರ್ಗೆ ಹೋಗಲು ಆಗಮಿಸಿದ ಸಂದರ್ಭದಲ್ಲಿ ಕೊಯ್ದಿಟ್ಟಿದ್ದ ಎಲ್ಲ ಕಾಫಿ ಚೀಲಗಳು ಕಳವಾಗಿರುವುದು ಬೆಳಕಿಗೆ ಬಂದಿದೆ. ಈ ವೇಳೆ ಮಾತನಾಡಿದ ಮಧು, ನಾವು ಕಷ್ಟಪಟ್ಟು ಬೆಳೆದ ಕಾಫಿಯನ್ನು ನಿನ್ನೆ ಅಸ್ಸಾಂ ಭಾಗದ ಸುಮಾರು 10 ಕೂಲಿ ಕಾರ್ಮಿಕರು ಕಾಫಿ ಕೊಯ್ಲು ಮಾಡಿ 7 ಗಂಟೆ ಸಮಯದಲ್ಲಿ ಎಲ್ಲ ಒಂದು ಕಡೆ ಇಟ್ಟು ಟಾರ್ಪಲ್ ಮುಚ್ಚಿ ಮನೆಗೆ ಹೋಗಿದ್ದು, ನಂತರ ಎಂದಿನಂತೆ ಇಂದು ಸಹ ಕಾರ್ಮಿಕರನ್ನು ಕರೆತಂದು ಕಾಫಿಯನ್ನು ಮನೆಗೊಯ್ಯಲು ನಾವು ಕಾಫಿ ತೋಟಕ್ಕೆ ಬಂದಾಗ ಅಲ್ಲಿ ಕಳ್ಳತನವಾಗಿದ್ದು ಕಂಡುಬಂದಿದೆ. ಈಗಾಗಲೇ ಇಂತಹ ಪ್ರಕರಣ ತಾಲೂಕಿನಲ್ಲಿ ಕಂಡುಬರುತ್ತಿದೆ. ಕಷ್ಟಪಟ್ಟು ಬೆಳೆದ ಬೆಳೆಗಾರರ ಪರಿಸ್ಥಿತಿ ಏನಾಗಬೇಕು? ಇಂತಹ ಪ್ರಕರಣಗಳನ್ನು ಪತ್ತೆ ಹಚ್ಚಿ ಅಂತವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳುವಂತೆ ಪೊಲೀಸ್ ಇಲಾಖೆಗೆ ಮನವಿ ಮಾಡಿದರಲ್ಲದೆ ಸೂಕ್ತ ಭದ್ರತೆ ಒದಗಿಸುವಂತೆ ಮನವಿ ಮಾಡಿದರು.
ಎಷ್ಟು ಕೆಲಸ 6 ಗಂಟೆ 5:30 ಕೆಲಸ ಬಿಟ್ಟರು. ನಾನು ಇಲ್ಲಿ ತೂಕ ಮಾಡಿ ಇಲ್ಲೇ ಇಟ್ಟೋಗಿದ್ದು. ಒಂದು 6 ಗಂಟೆಗೆ 6 ಗಂಟೆ ಕೆಲಸ ಬಿಟ್ಟು 6 ಗಂಟೆಗೆ ಕ್ಲೋಸ್ ಮಾಡಿ ಇಲ್ಲೇ ಎಲ್ಲವನ್ನು ಚೀಲಗಳನ್ನ ಇಟ್ಟು ಹೋಗಿದ್ದು ಪಲ್ಪರಿಗೆ. ಇವತ್ತು ಸ್ವಲ್ಪ ಇರೋದನ್ನ ಕುಯ್ದುಬಿಟ್ಟು ಎಲ್ಲ ಪಲ್ಪರಿಗೆ ತಗೊಂಡು ಹೋಗೋಣ ಅಂತ ಅಂತಿದ್ದೀನಿ. ಇದು 1 ಎಕರೆ 1 ಎಕರೆ ಕಾಫಿ ಚೀಲ. 3ನೇ ರೌಂಡ್ ಕಾಫಿ ಕುಯ್ದಿದ್ದು. ಇನ್ನೂ ಕುಯ್ಯೋದಿತ್ತು ಅಂತ ನಾನು ಹಾಗಾಗಿ ಯಾವಾಗಲೂ ಯಾವ ಟೈಮು ಏನು ಕಳ್ತನ ಆ ಥರ ಇದು ಇರಲ್ಲ ಅಂತ ಬಿಟ್ಟೋಗಿದ್ದು. ಇವತ್ತು ಹಾಕೊಂಡು ಹೋಗೋಣ ಅಂತ. ನಮ್ಮ ಈ ಜನ ಬೇಲೂರಿನವರು, ಅವರ ಅಸ್ಸಾಂ ಕಡೆ. ಇವರು ನಮಗೆ ಫಸ್ಟ್ ರೌಂಡಿಂದಲೂ ಬರ್ತಾಯಿದ್ದಾರೆ. ಹೆಚ್ಚು ಕಮ್ಮಿ 1 ತಿಂಗಳಿಂದ ಮಾಮೂಲಿ ಬರಬೇಕಾ ಏನು ಬರ್ತಾಯಿದ್ರು ಅವರೇ ಬರ್ತಾಯಿದ್ರು. ಒಂದು ಹೆಚ್ಚು ಕಮ್ಮಿ 15 ದಿನದಿಂದ ಬರ್ತಾಯಿದ್ರು. ನಾನು ಬೆಳಗ್ಗೆ ಜನ ಕರ್ಕೊಂಬಂದೆ 8:30ಗೆ ಬಂದು ಜನ ಕರ್ಕೊಂಬಂದು ಚೀಲ ನೋಡಿದಾಗ ಚೀಲ ಇರಲ್ಲ. ನಮ್ಮ ತಂದೆಯವ್ರನ್ನ ಕೇಳಿದೆ, ನೀವೇನಾರು ತಗೊಂಡು ಹೋಗಿದ್ರೆ. ಆಮೇಲೆ ನಮ್ಮ ಅಣ್ತಂದಿರನ್ನೆಲ್ಲ ಕೇಳಿದ್ರೆ, ನೀವೇನಾರು ಕಾಫಿ ಮಿಸ್ ಆಗಿ ಏನಾರು ಹಾಕೊಂಡು ಹೋಗಿದ್ರ ಅಂತ. ಇಲ್ಲ ಅವ್ರು ಯಾರೂ ಇಲ್ಲ ಅಂದರು. ಆಮೇಲೆ ಗೊತ್ತಾಯಿತು. ಆಮೇಲೆ ಅದು ಮೇಲ್ಗಡೆ ಆಟೋ ಬಂದಿರೋದು. ಆಟೋ ಟೈರು ಹಚ್ಚಿನ ಗುರುತುಗಳು ನೋಡಿನಲ್ಲ, ಬಂದು ಇದೆ ತಿರ್ಸ್ಕೊಂಡು ಇಲ್ಲಿಂದ ರೋಡಿನವರೆಗೂ ಒತ್ಕೊಂಡು ತಲೆ ಮೇಲೆ ತಗೊಂಡು ಹೋಗಿರೋದು. ಈಗ ಅವರೇ ಕೆಲಸಕ್ಕೆ ಬಂದಿರೋದು. ಅವರೇ ಮೇಸ್ತ್ರಿನೂ ಬಂದಿದ್ದಾರೆ. ಅವರು ಮೇಸ್ತ್ರಿನೂ ಇಲ್ಲೇ ಇದ್ದಾರೆ ಕೆಲಸಕ್ಕೆ. ಅವರೇ ಜನ ಕಳಿಸಿರೋದು. ನನ್ನೇ 10 ಜನ ಕರ್ಕೊಂಡು ಬಂದಿದ್ರು ಅವರು. ಇವತ್ತು 15 ಜನ ಇದ್ದಾರೆ. ನನ್ನೇ ಕರ್ಕೊಂಡು ಬಂದ್ರೆ ನನ್ನೇ ಬ್ಯಾಚ್ನವ್ರು ಇಲ್ಲ ಜನ ಇವತ್ತು. ಬಟ್ ಬೇರೆ ಅವ್ರ ಕಡೆ ಮೇಸ್ತ್ರಿ ಅವನೇ ಅವ್ರ ಕಡೆ ಜನ ಕಳಿಸಿದ್ದಾರೆ. ನಮಗೆ ಇಲ್ಲಿ ಅಕ್ಕಪಕ್ತಾರೆ ಅಂತ 99 ಅಕ್ಕಪಕ್ತಾರೆ ಅನ್ಕೊಂಡಿದ್ದೀನಿ. ಇವತ್ತು ನಮಗೆ ಗೊತ್ತಿರೋ ನಮ್ಗೆ ಇಲ್ಲೇ ಒಂದೇ ಜಾಗ. ನಮ್ದು ಯಾವತ್ತೂ ಈ ತೋಟದಲ್ಲಿ ಯಾರು ಇಲ್ಲಿ ಇದು ಮಾಡ್ತಾ ಇರಲ್ಲ. ನಮಗೆ ಆಶ್ಚರ್ಯ ಆಗ್ತಿದೆ ಇವತ್ತು ಈ ಥರ ಆಗಿದೆ ಅಂತ. ನಾವು ಯಾವಾಗಲೂ ಇಲ್ಲೇ ಇಡ್ತಾ ಇದ್ದು. ನಾವು ಏನೇ ಗೊಬ್ಬರ ಆಗಲಿ, ಬೇರೆ ಈಗ ಏನಾರ ಕತ್ತಿ ಆಗಲಿ, ಏನಾರ ಬೇಕು ಅಂದರೆ ತೋಟದಲ್ಲಿ ಜನನ ಇಲ್ಲೇ ಎಲ್ಲ ಬಿಟ್ಟು ಇಲ್ಲೇ ಹೋಗ್ತಾಯಿದ್ದು. ಬಿಟ್ಟರೆ ರೈತರುಗಳ ಕಷ್ಟ ಭಾರಿ ಆಗುತ್ತೆ. ಎಲ್ಲ ಕಾಫಿ ಬೆಳೆಗಾರರು, ಕಾಫಿ ಪ್ಲಾಂಟ್ರಿಗೆ ನಾನೊಂದು ಮಾತು ಹೇಳೋದೇನು ಅಂದರೆ, ಪ್ರತಿದಿನ ಸಂಜೆ ನಿಮ್ಮ ಕಾಫಿ ಹಣ್ಣನ್ನು ನಿಮ್ಮ ಮನೆ ಹತ್ರ ತಗೊಂಡು ಹೋಗೋದು ಭಾರಿ ಒಳ್ಳೆಯದು. ನಾವು ತಗೊಂಡೋಗ್ಬೇಕಾಯ್ತು. ತಗೊಂಡೋಗಿದ್ರೆ ನಂದೊಂದು 17 ಚೀಲ ಕಾಫಿ ಹಣ್ಣು ಉಳಿಯೋದು. ನಂದೊಂದು ಮನವಿ, ಎಲ್ಲ ರೈತರುಗಳು, ಕಾಫಿ ಬೆಳೆಗಾರರು, ನೀವು ಎಷ್ಟೇ ರಿಸ್ಕ್ ಆದರೂ ಪರವಾಗಿಲ್ಲ, ಪ್ರತಿದಿನ ಸಂಜೆ ನಿಮ್ಮ ಕಾಫಿ ಹಣ್ಣನ್ನು ಮನೆ ಹತ್ರ ತಗೊಂಡು ಹೋಗೋದು ಭಾಳ ಅನುಕೂಲ. ಕಳ್ಳರಿಗೊಂದು ಅವಕಾಶ ಇರಲ್ಲ. ನಾವೆಲ್ಲ ಮನೆ ಹತ್ರ ತಗೊಂಡು ಹೋದ್ರೆ ಕಂಪ್ಲೇಂಟ್ ಕೊಡಲೇಬೇಕಲ್ಲ. ಕಳ್ತನ ಮಾಡಿದ್ಮೇಲೆ ಕಂಪ್ಲೇಂಟ್ ಮಾಡಲ್ಲ ಅನ್ನೋದು ತಪ್ಪಾಗಲ್ವಾ? ಈಗ ಪೊಲೀಸ್ ಠಾಣಾ ವೃತ್ತ ನಿರೀಕ್ಷಕರು ಮತ್ತು ನಮ್ಮ ಅಧಿಕಾರಿಗಳು ಒಂಚೂರು ಗಮನ ಹರಿಸಿ ಆದಷ್ಟು ಬೇಗ ಕಳ್ಳರನ್ನು ಹಿಡಿಬೇಕಾಗಿ ನಾವೊಂದು ಮನವಿ ಮಾಡಿ. ಮಲೆನಾಡು ಇಂಜಿನಿಯರಿಂಗ್ ಕಾಲೇಜಿನ ಸಿವಿಲ್ ವಿಭಾಗದಲ್ಲಿ ವಿದ್ಯಾರ್ಥಿಗಳಿಗೆ ವಿವಿಧ ರೀತಿಯ ಸ್ಪೋರ್ಟ್ಸ್ನಲ್ಲಿ ಗೆದ್ದವರಿಗೆ ಬಹುಮಾನ ವಿತರಣೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಆರ್ಟಿ ದ್ಯಾವೇಗೌಡರು ಮಾತನಾಡಿ, ವಿದ್ಯಾರ್ಥಿಗಳು ತಮ್ಮ ವ್ಯಾಸಂಗದ ಜೊತೆಗೆ ಹಲವಾರು ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಬಹುಮಾನ ಪಡೆದಿದ್ದಾರೆ. ಕ್ರೀಡಾಕೂಟದಲ್ಲಿ ಗೆಲುವು ಸೋಲು ಮುಖ್ಯವಲ್ಲ, ಇದನ್ನು ಸ್ಪರ್ಧಾತ್ಮಕವಾಗಿ ತೆಗೆದುಕೊಂಡು ಸೌಹಾರ್ದಯುತವಾಗಿ ಭಾಗವಹಿಸಿ ಪಾಲ್ಗೊಳ್ಳುವುದು ಪ್ರಮುಖವಾಗಿದೆ. ವಿದ್ಯಾರ್ಥಿ ಜೀವನದಲ್ಲಿ ಈ ಎಲ್ಲಾ ವಿವಿಧ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಿ ಎಂದು ಹೇಳಿದರು. ಅದೇ ತಾವೆಲ್ಲ ಇವತ್ತಿನ ದಿವಸ ಭಾಗವಹಿಸಿ ಯಶಸ್ವಿಯಾಗಿದ್ದಾರೆ. ಮುಂದಿನ ದಿವಸ ಇಂಥ ಕ್ರೀಡೆಗಳಲ್ಲಿ ಭಾಗವಹಿಸಿ ಎಲ್ಲ ರೀತಿಯ ಒಂದು ಪದಕವನ್ನು ಪಡೆಯುವುದರ ಮೂಲಕ ನಮ್ಮ ಕಾಲೇಜಿಗೆ ಒಳ್ಳೆಯ ಹೆಸರನ್ನು ತಂದು ನಿಮ್ಮ ಭವಿಷ್ಯ ಉಜ್ವಲದಲ್ಲಿ ಕಾರ್ಯಾಚರಣೆ ಮಾತು ಮುಗಿಸ್ತೇನೆ. ನಮಸ್ಕಾರ. ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಜಗದೀಶ್ ಚೌಡವಳ್ಳಿ ಮಾತನಾಡಿ, ವಿದ್ಯಾರ್ಥಿಗಳಿಗೆ ಪ್ರತಿಭೆಯನ್ನು ವ್ಯಕ್ತಪಡಿಸಲು ಇಂತಹ ಅವಕಾಶಗಳು ಅಗತ್ಯವಾಗಿದೆ. ನಮ್ಮ ಕಾಲೇಜು ಆವರಣ ಬಹಳಷ್ಟು ವಿಸ್ತಾರವಾಗಿದೆ. ಇಲ್ಲಿ ಎಲ್ಲಾ ರೀತಿಯ ಆಟದ ಮೈದಾನಗಳಿವೆ. ಆಟೋಟಗಳಿಗೆ ಅನುಕೂಲ ಮಾಡಲಾಗಿದೆ. ಓದಿನ ಜೊತೆಗೆ ಕ್ರೀಡಾ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳಿ ಎಂದು ಹೇಳಿದರು. ಮತ್ತು ಈ ಕಾಲೇಜಿಗೆ ಮತ್ತು ರಾಜ್ಯಕ್ಕೆ, ರಾಷ್ಟ್ರಕ್ಕೆ ದೊಡ್ಡ ಕೊಡುವಂತಹ ಶಕ್ತಿ ಇರ್ತಕ್ಕಂಥದ್ದು ಕ್ರೀಡೆಗೆ. ನಮ್ಮ ಕಾಲೇಜಿನ ಹಳೆಯ ವಿದ್ಯಾರ್ಥಿಯಾದಂಥ ಜಾಡಲ್ ಶ್ರೀನಾಥ್ ಇಡೀ ಪ್ರಪಂಚದಲ್ಲಿ ಹೆಸರು ಮಾಡಿ ನಮ್ಮ ಕಾಲೇಜಿನ ಹೆಸರನ್ನು ಚಿರಾಯವಾಗಿ ಉಳಿಯುವಂತೆ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ನೀವು ರಾಜ್ಯ ಮಟ್ಟದ ಮತ್ತು ದೇಶವನ್ನು ಪ್ರತಿನಿಧಿಸ್ತಕ್ಕಂಥ ಕ್ರೀಡೆಗಳಲ್ಲಿ ಭಾಗವಹಿಸಿ ನಿಮ್ಮ ಶ್ರೇಯಸ್ಸಿಗೆ ಅಡಿಪಾಯವನ್ನು ಹಾಕಿ, ಅದೇ ರೀತಿ ವಿದ್ಯಾಭ್ಯಾಸದ ಕಡೆಯನ್ನು ಗಮನ ಕೊಟ್ಟು ನಿಮ್ಮ ಜೀವನದ ಗುರುವಿನ ಮುಟ್ಟಿ ಇರತಕ್ಕಂಥ ಆರೈಕೆ ಮಾತುಗಳನ್ನು ನೀಡಿ
ಒಂದೆರಡು ಮಾತುಗಳಿಗೆ ಹೊರಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕಾರ್ಯಕ್ರಮದಲ್ಲಿ ಸಿವಿಲ್ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಎಚ್ಎಸ್ ನರಸಿಂಹನ್, ಸಿವಿಲ್ ವಿಭಾಗದ ಪ್ರಾಧ್ಯಾಪಕ ಡಾಕ್ಟರ್ ಎಜೆ ಕೃಷ್ಣಯ್ಯ, ವಿದ್ಯಾರ್ಥಿ ಕ್ಷೇಮಾಭಿವೃದ್ಧಿ ಅಧಿಕಾರಿ ಡಾಕ್ಟರ್ ಶಿವಶಂಕರ್, ಪ್ರಾಧ್ಯಾಪಕ ಮಂಜುನಾಥ್, ಸಹ ಪ್ರಾಧ್ಯಾಪಕರು ಹಾಗೂ ಕಾರ್ಯಕ್ರಮ ಸಂಯೋಜಕರಾದ ಬಿಎನ್ ಮೃಂದಾ ಹಾಗೂ ಆರ್ಬಿ ಶ್ರುತಿ ಮುಂತಾದವರು ಪಾಲ್ಗೊಂಡಿದ್ದರು. ಕಾಂಗ್ರೆಸ್ ಸರ್ಕಾರ ತರಲು ಮುಂದಾಗಿರುವ ಜಾನುವಾರು ಹತ್ಯೆ ಪ್ರತಿಬಂಧಕ ಕಾಯ್ದೆ 2020ರ ತಿದ್ದುಪಡಿಗೆ ತೀವ್ರ ವಿರೋಧ ವ್ಯಕ್ತಪಡಿಸಿದ ಹಿಂದೂ ಸಂಘಟನೆಗಳು ನಾಳೆ ರಾಜ್ಯವ್ಯಾಪಿ ತಳಮಟ್ಟದ ಪ್ರತಿಭಟನೆ ನಡೆಸುವುದಾಗಿ ವಿಶ್ವ ಹಿಂದೂ ಪರಿಷತ್ ವಿಭಾಗ ಕಾರ್ಯದರ್ಶಿ ಮಹಿಪಾಲ್ ತಿಳಿಸಿದರು. ಅಕ್ರಮ ಗೋಸಾಗಾಟ ಪ್ರಕರಣಗಳಲ್ಲಿ ವಶಪಡಿಸುವ ವಾಹನಗಳನ್ನು ಬ್ಯಾಂಕ್ ಗ್ಯಾರಂಟಿ ಇಲ್ಲದೆ ಕೇವಲ ಇಂಟಿಮಿಟಿ ಬಾಂಡ್ ಮೇಲೆ ಬಿಡುಗಡೆ ಮಾಡುವಂತೆಯಾದ ಈ ತಿದ್ದುಪಡಿ ಗೋವಿನ ರಕ್ಷಣೆಗೆ ದೊಡ್ಡ ಹಿನ್ನಡೆಯಾಗಲಿದೆ ಎಂದು ಅವರು ಆರೋಪಿಸಿದ್ದಾರೆ. ಬೆಳಗಾವಿ ಅಧಿವೇಶನದಲ್ಲಿ ಈ ತಿದ್ದುಪಡಿ ಮಂಡನೆಯಾಗಬಹುದೆಂಬ ವರದಿಯ ಹಿನ್ನೆಲೆಯಲ್ಲಿ ವಿಶ್ವ ಹಿಂದೂ ಪರಿಷತ್ ಹಾಗೂ ಹಿಂದೂ ಜಾಗರಣಾ ವೇದಿಕೆ ಸೇರಿ ಹಲವು ಸಂಘಟನೆಗಳು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು, ಸರ್ಕಾರದ ಈ ಕ್ರಮ ಹಿಂದೂ ಸಮಾಜದ ಧಾರ್ಮಿಕ ಭಾವನೆಗೆ ಧಕ್ಕೆ ತರುತ್ತಿದೆ ಎಂದು ಹೇಳಿದ್ದಾರೆ. ನಾಳೆ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ, ತಾಲೂಕು ಕೇಂದ್ರಗಳಲ್ಲಿ ಹಾಗೂ ಗ್ರಾಮ ಮಟ್ಟದಲ್ಲೂ ಶಾಂತಿಯುತ ಪ್ರತಿಭಟನೆಗಳನ್ನು ಹಿಂದೂ ಸಂಘಟನೆಗಳು ನಡೆಸಲಿದ್ದು, ತಿದ್ದುಪಡಿಯನ್ನು ತಕ್ಷಣ ಹಿಂತೆಗೆದುಕೊಳ್ಳುವಂತೆ ಸರ್ಕಾರಕ್ಕೆ ಒತ್ತಾಯಿಸಲಾಗುವುದು ಎಂದು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು. 2.5 ವರ್ಷದಿಂದ ಕರ್ನಾಟಕ ರಾಜ್ಯಕ್ಕೆ ಒಂದು ಗ್ರಹಣ ಹಿಡಿದಿದೆ ಅಂತಾನೆ ಇವತ್ತು ಇಡೀ ಹಿಂದೂ ಸಮಾಜ ಭಾವಿಸುವಂತಹ ದಿನಗಳು ಬಂದಿದೆ. ಕಾರಣ ಏನು ಅಂತ ಹೇಳಿದ್ರೆ, 2.5 ವರ್ಷದಲ್ಲಿ ಈ ಸರ್ಕಾರ ಎಷ್ಟು ಬಹುಸಂಖ್ಯಾತ ಹಿಂದೂ ಸಮಾಜಕ್ಕೆ ನಿರಂತರವಾಗಿ ದ್ರೋಹ ಮಾಡ್ಕೊಂಡು ಬರ್ತಾ ಇದೆ ಅನ್ನುವಂಥದ್ದನ್ನು ಪ್ರತಿನಿತ್ಯ ನಾವು ಕಣ್ಣೆದುರಿಗೂ ಕಾಣ್ತಿದ್ದೀವಿ, ವಿಶೇಷವಾಗಿ ಮಾಧ್ಯಮದಲ್ಲೂ ಕೂಡ ನಾವು ನೋಡ್ತಾ ಇದ್ದೀವಿ. ಇವತ್ತು ಇವ್ರ ನಡುವೆ ಇರುವಂಥ ಜಗಳಗಳು, ಇವ್ರಗಳೇ ನಡುವೆ ಇರುವಂಥ ಸಮಸ್ಯೆಗಳು, ಕರ್ನಾಟಕ ರಾಜ್ಯದಲ್ಲಿ ಗುಂಡಿ ಬಿದ್ದಿರುವಂಥ ರಸ್ತೆಗಳು, ಚಾರ್ಸಿ ಹತ್ತುವಂಥ ಸ್ಟೆಪ್ ಹಾಳಾಗಿರುವಂಥ ಬಸ್ಗಳಿಂದ ಹಿಡಿದು ಇವ್ರು ಏನೇನು ಮಾಡ್ತಿದ್ದಾರೆ ಅದೆಲ್ಲ ಹಾಳು ಮಾಡಿ 19 ಮಾಡಿ ಇಡೀ ಕರ್ನಾಟಕವನ್ನು ಆರ್ಥಿಕ ಪ್ರಗತಿಯಲ್ಲಿ ಉತ್ತರದ ರಾಜ್ಯದ ಇಂಡೆಕ್ಸ್ಗಿಂತ ಕಮ್ಮಿ ಮಾಡುವಂಥ ಪರಿಸ್ಥಿತಿಗೆ ಇಡೀ ಕರ್ನಾಟಕವನ್ನು ತಂದು ನಿಲ್ಲಿಸಿದ್ದಾರೆ. ಹಿಂದೆ ಎಲ್ಲ ನಾವು ಉತ್ತರ ಭಾರತದ ಪ್ರವಾಸ ಹೋದಾಗ ನಮ್ಮ ಕರ್ನಾಟಕದ KSRTC ನೋಡಿದಾಗ ನಮಗೆ ಭಾಳ ಹೆಮ್ಮೆ ಅಂತಿತ್ತು. ಯಾಕೆ ಅಂತ ಹೇಳಿದ್ರೆ, ಪತ್ರಿಕಾಗೋಷ್ಠಿಯಲ್ಲಿ ವಿಶ್ವ ಹಿಂದೂ ಪರಿಷತ್ ಹಾಸನ ವಿಭಾಗ ಕಾರ್ಯದರ್ಶಿ ಮಹಿಪಾಲ್, ಹಿಂದೂ ಜಾಗರಣ ವೇದಿಕೆ ಜಿಲ್ಲಾ ಸಂಯೋಜಕ ಲೋಕೇಶ್, ವಿಶ್ವ ಹಿಂದೂ ಪರಿಷತ್ ಹಾಸನ ಜಿಲ್ಲಾಧ್ಯಕ್ಷ ಅನೂಪ್, ಜಿಲ್ಲಾ ಕಾರ್ಯದರ್ಶಿ ಮಂಜು, ಅಭಿಷೇಕ್ ಇನ್ನಿತರರು ಹಾಜರಿದ್ದರು. ಕಾಂಗ್ರೆಸ್ ಸರ್ಕಾರ ಸಮಾವೇಶದ ಹೆಸರಿನಲ್ಲಿ ಸರ್ಕಾರದ ಹಣವನ್ನು ದುರ್ಬಳಕೆ ಮಾಡಿಕೊಂಡಿದೆ ಎಂದು ಆಮ್ ಆದ್ಮಿ ಪಕ್ಷದ ರಾಜ್ಯ ಉಪಾಧ್ಯಕ್ಷ ಅಖಿಲ ಯೋಗೇಶ್ ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿಂದು ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಸೌಲಭ್ಯಗಳ ಸಮರ್ಪಣಾ ಸಮಾವೇಶ ಎಂಬ ಹೆಸರಿನಲ್ಲಿ ಕಾರ್ಯಕ್ರಮ ಮಾಡಿದ್ದು ಸರಿಯಷ್ಟೇ, ಆದರೆ ಅದರ ಹೆಸರಿನಲ್ಲಿ ಕೋಟ್ಯಂತರ ರೂಪಾಯಿ ಸಾರ್ವಜನಿಕರ ತೆರಿಗೆ ಹಣವನ್ನು ಲೂಟಿ ಮಾಡಿದೆ. ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಹಾಸನ ನಗರಾದ್ಯಂತ ದೊಡ್ಡ ದೊಡ್ಡ ಕಟೌಟ್ಗಳನ್ನು ಹಾಕುವ ಮೂಲಕ ರಾಜಕೀಯ ನಾಯಕರ ಭಾವಚಿತ್ರಗಳನ್ನು ಅಳವಡಿಸಲಾಗಿತ್ತು. ಆದರೆ ಇದಕ್ಕಾಗಿ ಬಳಸಿರುವ ಹಣ ಯಾರ ಮನೆಯದ್ದು? ಜಿಲ್ಲಾಡಳಿತ ಸರ್ಕಾರದ ಕೈಗೊಂಬೆಯಾಗಿ ಕೆಲಸ ಮಾಡಿದ್ದು ಕೋಟ್ಯಂತರ ರೂಪಾಯಿ ಹಣವನ್ನು ವ್ಯಯ ಮಾಡಿದೆ. ಅಲ್ಲದೆ ಸಾವಿರಾರು ಬಸ್ಗಳಲ್ಲಿ ಜನರನ್ನು ಕರೆಸುವ ಉದ್ದೇಶದಿಂದ ಬಳಸಿಕೊಂಡಿದೆ. ಇದಕ್ಕೆ ನೀಡುವ ಹಣ ಯಾರ ಮನೆಯದ್ದು? ಈ ಎಲ್ಲಾ ಪ್ರಶ್ನೆಗಳಿಗೂ ಜಿಲ್ಲಾಡಳಿತ ಹಾಗೂ ಸರ್ಕಾರ ಉತ್ತರ ನೀಡಬೇಕಿದೆ ಎಂದ ಅವರು, ಜನರು ಇದರ ಬಗ್ಗೆ ಯೋಚನೆ ಮಾಡಬೇಕು. ಯಾರ ಹಣದಿಂದ ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ಮಾಡಿ ವೈಭವೀಕರಿಸಲು ಹೊರಟಿದ್ದಾರೆ ಎಂಬುದು ಸಾರ್ವಜನಿಕರಿಗೆ ತಿಳಿಯಬೇಕು. ಈ ರೀತಿಯ ಸಾರ್ವಜನಿಕರ ತೆರಿಗೆ ಹಣವನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಿರುವ ಕುರಿತು ತಾನು ಈಗ ರಾಜ್ಯಪಾಲರಿಗೆ ದೂರು ನೀಡುತ್ತಿದ್ದು, ಇದರ ಸಂಪೂರ್ಣ ಮಾಹಿತಿ ನೀಡುವಂತೆ ಆರ್ಟಿಐ ಮೂಲಕ ಜಿಲ್ಲಾಡಳಿತದಲ್ಲಿಯೂ ಮಾಹಿತಿ ಕೇಳಲಿದ್ದೇನೆ ಎಂದರು. ಅದ್ರ ಅವ್ರು ಕಾರ್ಯಕ್ರಮ ಮಾಡಲಿ. ಅದರ ಕಾರ್ಯಕ್ರಮದಲ್ಲಿ ನೀವು ನೋಡಿದ್ರ ಇಷ್ಟು ವರ್ಷ ಸ್ವತಂತ್ರ ಬಂದ ಇಲ್ಲಿ ನಾನು ನೋಡಿರಂಗೆ ಮುಖ್ಯಮಂತ್ರಿಗಳು ಒಂದು ಸರ್ಕಾರದ ಮುಖ್ಯಮಂತ್ರಿಗಳು ಇಲ್ಲಿ ಬರ್ತಾರೆ ಅಂದರೆ ಅವ್ರಿಗೆ ಸರ್ಕಾರನೇ ಅವರೇ ಫ್ಲೆಕ್ಸ್ ಹಾಕೋಂಥದ್ದು ಒಂದು ಸಂಪ್ರದಾಯ ಇಲ್ಲಿವರೆಗೂ ಇರಲಿಲ್ಲ. ವಿಚಿತ್ರವಾದ ಎಲ್ಲಿ ಈ ಜಿಲ್ಲೆ ಪ್ರಾರಂಭ ಆಗುತ್ತಲ್ಲ, ನಮ್ಮ ಚಿಕ್ಕ ಹಿರಿಸಾವೆಯಿಂದ ಇಲ್ಲಿವರೆಗೆ ಒಂದೇ ಸಮ ಬ್ಯಾನರ್ ಹಾಕಿದರು. ಅದು ಯಾರು ಹಾಕಿದ್ದಂದರೆ ಜಿಲ್ಲಾಡಳಿತ ಹಾಕ್ಸಿರೋಂಥದ್ದು. ಜಿಲ್ಲಾಡಳಿತ ಹಾಕಿದ್ದಾರೆ. ಇಲ್ಲಿವರೆಗೆ ಈ ಥರ ಒಂದು ಸರ್ಕಾರದ ಹಣನ ದುರುಪಯೋಗ ಮಾಡ್ಕೊಂಡು, ಸರ್ಕಾರದ ಹಣ ಅಂದರೆ ಜನರು ತೆರಿಗೆ ಹಣ, ನಾವು ಊಟ ಮಾಡೋಕ್ಕಿಂತ ಮೊದಲು ಒಬ್ಬ ಕೂಲಿ ಕಾರ್ಮಿಕರು ಕೂಡ ಈ ದೇಶಕ್ಕೆ ಈ ರಾಜ್ಯಕ್ಕೆ ತೆರಿಗೆ ಕಟ್ಟಿ ಊಟ ಮಾಡ್ತೀವಿ, ಅದು ಬೆವರಿನ ಹಣ.
ಅದನ್ನು ಇವರಿಗೆ ಸ್ವಾಗತ ಕೋರಕ್ಕೆ ಜಿಲ್ಲಾಡಳಿತದರು ಅವ್ರಿಗೆ ಇವರು ಅವ್ರ ಮುಂದೆ ಏನು ತೋರ್ಸ್ಕೊಳಕ್ಕೋಸ್ಕರ ಈ ಕಾರ್ಯಕ್ರಮ ಮಾಡಿದ್ದಾರೆ ಅಂದರೆ ಇವರಿಗೆ ಸರ್ಕಾರದ ಆದೇಶ ಇದೆ ಫ್ಲೆಕ್ಸ್ ಹಾಕಬಾರ್ದು ಅಂತೇಳಿ. ಒಬ್ಬ ಮಾನ್ಯ ಜಿಲ್ಲಾಧಿಕಾರಿಗಳು ಇವರು ಅದಕ್ಕೆ ಫ್ಲೆಕ್ಸ್ ಹಾಕಿ ಅವ್ರಿಗೆ ಸ್ವಾಗತ ಕೋರ್ತಾರೆ ಅಂದರೆ ಹಂಗಂದ್ರೆ ಯಾರು ಹೇಳೋರು ಕೇಳೋರು ಯಾರೂ ಇಲ್ವಾ? ಅಲ್ಲ, ಈ ಜಿಲ್ಲೆ ಒಳಗಡೆ ವಿರೋಧ ಪಕ್ಷದಲ್ಲಿರ್ತಕ್ಕಂಥ MLAಗಳವ್ರೆ, ಅವ್ರಿಗೇನಾರ ಮಾನ ಮರ್ಯಾದೆ ಏನೂ ಇಲ್ವಾ? ಜನರು ಅವ್ರಿಗೆ ಅಧಿಕಾರ ಕೊಟ್ಟವ್ರೆ, ಜನರು ತೆರಿಗೆ ಹಣ, ಅವ್ರಾರ ವಿರೋಧ ಮಾಡ್ಬೋದಾಗಿತ್ತಲ್ಲ. ಯಾರ ಮನೆ ದುಡ್ಡು ಅಂತ ನೀವು ಫ್ಲೆಕ್ಸ್ ಹಾಕ್ತಾಯಿದ್ರಿ ಅಂತ ಅವ್ರದ್ದು ಇಷ್ಟು ತುಂಬ ಫೋಟೋ ಹಾಕ್ಸ್ಕೊಳಕ್ಕೆ ಮರ್ಯಾದೆ ಇಲ್ಲಲ್ಲ. ಕಾರ್ಯಕ್ರಮದಲ್ಲಿ ಒಬ್ಬ MLA ಈ ಜಿಲ್ಲೆಯಲ್ಲಿರೋ ಅಂಥ ಒಬ್ಬರು MLA BJPಯವರಾಗಲಿ ಕಾಂಗ್ರೆಸ್ಸರಾಗಲಿ JDSರಾಗಲಿ, ಆಯಿತಾ, ಹೋಗ್ಲಿ ಕಾಂಗ್ರೆಸ್ MLAಗಳು ಅವ್ರ ಪಕ್ಷದಲ್ಲಿದ್ದಾರೆ, ವಿರೋಧ ಪಕ್ಷದಲ್ಲಿರೋವಂಥ BJP MLAಗಳು ಮತ್ತು JDS MLAಗಳು ವಿರೋಧ ಮಾಡಬಾರ್ದಾ? ಆ ಕಾರ್ಯಕ್ರಮಕ್ಕೆ ಧಿಕ್ಕಾರ ಹಾಕಬಾರ್ದಾ? ಒಬ್ಬ ಮುಖ್ಯಮಂತ್ರಿ ಬರಲಿ ಸರ್, ಬಂದು ಸಮರ್ಪಣೆ ಮಾಡಿ ಹೋಗಲಿ, ಆಯಿತಾ. ಆ ದುಡ್ಡು ಎಲ್ಲಿಂದ ಬಂತು? ಆ ದುಡ್ಡು ಯಾರು ಕೊಟ್ಟರು? ಇದಕ್ಕೆ ಸರ್ಕಾರದಲ್ಲಿ ಇದಕ್ಕೆ ದುಡ್ಡು ತೆಗಿಯೋಕ್ಕೆ ಅವಕಾಶ ಇದೆಯಾ? ಈ ಜಿಲ್ಲಾಧಿಕಾರಿಗಳು ಇವರು ಒಂದು ಸರ್ಕಾರದ ಒಂದು ಪಕ್ಷದ ಕೈಗೊಂಬೆಯಾಗಿ ವರ್ತಿಸ್ತವ್ರೆ. ಇವ್ರನ್ನ ಈ ಜಿಲ್ಲೆಯಿಂದ ವರ್ಗಾವಣೆ ಮಾಡಬೇಕು. ವರ್ಗಾವಣೆ ಮಾಡದೇ ಇದ್ದರೆ ಇವ್ರು ನಾಳೆ ಕಾಂಗ್ರೆಸ್ ಟೋಪಿ ಹಾಕೊಂಡ್ರು ಆಶ್ಚರ್ಯ ಇಲ್ಲ. ಅರಸೀಕೆರೆಯ ಮಾಲಿಕಲ್ಲು ತಿರುಪತಿ ದೇವಸ್ಥಾನದಲ್ಲಿ ಅನ್ನದಾಸೋಹ ಪ್ರಾರಂಭ ಮಾಡುವಂತೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಇದೇ ವೇಳೆ ರುದ್ರಾಕ್ಷ ಫೌಂಡೇಶನ್ನ ಜಯಪ್ರಕಾಶ್ ಗುರುಜಿ ಮಾತನಾಡಿ, ರಾಜ್ಯದಲ್ಲಿ ಹೆಸರುವಾಸಿ ಪ್ರವಾಸಿ ಕೇಂದ್ರ ಹಾಗೂ ಧಾರ್ಮಿಕ ಕೇಂದ್ರವಾದ ಅರಸೀಕೆರೆಯ ಮಾಲಿಕಲ್ಲು ತಿರುಪತಿ ದೇವಸ್ಥಾನಕ್ಕೆ ಪ್ರತಿ ಶನಿವಾರದಂದು ಸಾವಿರಾರು ಭಕ್ತರು ಆಗಮಿಸುತ್ತಾರೆ. ರಾಜ್ಯ ಹಾಗೂ ಹೊರ ರಾಜ್ಯದಿಂದಲೂ ಬಹಳಷ್ಟು ಭಕ್ತರು ಆಗಮಿಸುತ್ತಾರೆ. ಆದರೆ ಅವರಿಗೆ ಸೂಕ್ತವಾದ ಊಟದ ವ್ಯವಸ್ಥೆ ಇರುವುದಿಲ್ಲ. ದೇವಸ್ಥಾನವು ಮುಜರಾಯಿ ಇಲಾಖೆಗೆ ಸೇರಿರುವುದರಿಂದ ಸರ್ಕಾರದ ವತಿಯಿಂದ ಅನ್ನದಾಸೋಹ ಪ್ರಾರಂಭ ಮಾಡಬೇಕೆಂದು ತಿಳಿಸಿದರು. ಇರ್ತಾರೆ, ಪ್ರತಿದಿನವೂ ಬರ್ತಾರೆ. ಅದರಲ್ಲೂ ಶನಿವಾರ ಭಾನುವಾರ ಅನ್ನೋದು ಸಾವಿರಾರು ಜನ ಆ ಒಂದು ಚಿಕ್ಕ ತಿರುಪತಿ ದೇವಸ್ಥಾನಕ್ಕೆ ಬರ್ತಾರೆ. ಈ ಒಂದು ದೇವಸ್ಥಾನ ಬಂದು ಮುಜರಾಯಿ ಇಲಾಖೆಗೆ ಸೇರಿರುವಂಥ ದೇವಸ್ಥಾನ. ಈ ಒಂದು ದೇವಸ್ಥಾನದಲ್ಲಿ ನಾವು ಕೇಳೋದೇನಪ್ಪ ಅಂದರೆ, ಪ್ರತಿ ಶನಿವಾರ ಭಾನುವಾರ ರಾಜ್ಯ ಹೊರ ರಾಜ್ಯದಿಂದ ಬರುವಂಥ ಭಕ್ತಾದಿಗಳಿಗೆ ಬಂದು ಅಲ್ಲೆಲ್ಲೂ ಊಟದ ವ್ಯವಸ್ಥೆ ಇಲ್ಲ. ಹಾಗಾಗಿ ದೇವಸ್ಥಾನದ ವತಿಯಿಂದ, ಮುಜರಾಯಿ ಇಲಾಖೆಯ ವತಿಯಿಂದ ಆ ದೇವಸ್ಥಾನದಲ್ಲಿ ಪ್ರತಿ ಶನಿವಾರ ಭಾನುವಾರ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆ ಮಾಡಬೇಕು ಅಂತ ನಾವು ಕೇಳ್ತಾ ಇದ್ದೀವಿ. ಯಾಕಂದರೆ ಇದೇನು ಹೊಸದಲ್ಲ, ಮುಂಚೆನೂ ಅಂದರೆ ಸುಮಾರು ಒಂದು 3 ವರ್ಷದ ಮುಂಚೆ ಆ ದೇವಸ್ಥಾನದಲ್ಲಿ ಪ್ರತಿ ಶನಿವಾರ ಭಾನುವಾರ ಊಟದ ವ್ಯವಸ್ಥೆ ಇತ್ತು. ಅನಂತರ ಅದನ್ನು ನಿಲ್ಲಿಸಿದ್ರು, ಮತ್ತು ನಿಲ್ಲಿಸ್ಬಿಟ್ಟು ಇಲ್ಲಿವರೆಗೂ ಅದನ್ನು ಮತ್ತೆ ಪುನರಾರಂಭ ಮಾಡಿಲ್ಲ. ಹಾಗಾಗಿ ನಾವೇನು ಕೇಳ್ತಾ ಇರೋದಂದರೆ ಮುಜರಾಯಿ ಇಲಾಖೆಯವರಿಗೆ ಮತ್ತೆ ಪುನಃ ನೀವು ದೇವಸ್ಥಾನದಲ್ಲಿ ಅನ್ನದಾಸೋಹ ಪ್ರಾರಂಭ ಮಾಡಬೇಕು ಅಂತ. ಯಾಕಂದರೆ ಇವತ್ತು ಆ ದೇವಸ್ಥಾನದಲ್ಲಿ ಆದಾಯ ಇಲ್ಲ ಅಂದರೆ ನಾವು ಖಂಡಿತ ಕೇಳ್ತಾ ಇರಲಿಲ್ಲ. ದೇವಸ್ಥಾನದಲ್ಲಿ ಒಳ್ಳೆ ಆದಾಯ ಇರೋದ್ರಿಂದ ದೇವಸ್ಥಾನದಿಂದ ಬರೋಂಥ ದುಡ್ಡು ದೇವಸ್ಥಾನಕ್ಕೆ ಖರ್ಚು ಮಾಡಿ ಅಂತ ನಾವು ಕೇಳ್ತಾ ಇರೋದು. ಅಂದರೆ ಈಗ ನೀವು ದೇವಸ್ಥಾನದಿಂದ ಬರೋ ದುಡ್ಡನ್ನು ತೊಗೊಂಡೋಗಿ ಸುಮ್ಮನೆ ಸರ್ಕಾರಿ ಖಜಾನೆ ಇಟ್ಕೊಳ್ಳೋದ್ರಿಂದ ಏನೂ ಪ್ರಯೋಜನ ಇಲ್ಲ. ದೇವಸ್ಥಾನದಲ್ಲಿ ಬರೋ ದುಡ್ಡನ್ನು ಅದೇ ದೇವಸ್ಥಾನಕ್ಕೆ ಖರ್ಚು ಮಾಡಿ ಅನ್ನೋದೇ ನಮ್ಮ ಮುಖ್ಯ ಉದ್ದೇಶ ನಾವು ಕೇಳ್ತಾ ಇರೋದು. ಹಾಗಾಗಿ ಈ ವೇಳೆ ಪ್ರಸನ್ನಕುಮಾರ್, ಮೀನಾಕ್ಷಿ, ರೈತ ಮುಖಂಡರು ಹಾಗೂ ಗ್ರಾಮಸ್ಥರು ಹಾಜರಿದ್ದರು. ಪಟ್ಟಣದ ಹಲವು ವಾರ್ಡ್ಗಳಲ್ಲಿ 1,21 ಲಕ್ಷ ರು ವೆಚ್ಚದಲ್ಲಿ ವಿವಿಧ ಕಾಮಗಾರಿಗಳಿಗೆ ಶಾಸಕ ಸಿಎನ್ ಬಾಲಕೃಷ್ಣ ಗುದ್ದಲಿ ಪೂಜೆಯನ್ನು ನೆರವೇರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರು, ನಗರದ ವಿವಿಧ ಬಡಾವಣೆಗಳಲ್ಲಿ ಕೆಲವು ಕಾಮಗಾರಿಗಳು ವಿಳಂಬವಾಗಿದ್ದು, ಇದರ ಹಿನ್ನೆಲೆಯಿಂದ ಇಂದು ಪುರಸಭೆ ಅನುದಾನದಡಿಯಲ್ಲಿ ಸುಮಾರು 1,21 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಾಂಕ್ರೀಟ್ ರಸ್ತೆ, ಡಾಂಬರೀಕರಣ, ಚರಂಡಿ, ವಿವಿಧ ಕಾಮಗಾರಿಗಳನ್ನು ನೆರವೇರಿಸಲಾಗುತ್ತಿದೆ. ಇನ್ನು ಮುಂದಿನ ದಿನಗಳಲ್ಲಿ ಪಟ್ಟಣದ ಅಭಿವೃದ್ಧಿಗಾಗಿ ಅನೇಕ ಯೋಜನೆಯಡಿಯಲ್ಲಿ ವಿವಿಧ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗುವುದು. ಅದರಲ್ಲೂ ಪಟ್ಟಣದ ಗುರುಭವನದ ಮುಂಭಾಗದಲ್ಲಿ ಮತ್ತು ಕರಿಯಪ್ಪ ಸಾವಿತ್ರಮ್ಮ ಕಲ್ಯಾಣ ಮಂಟಪದ ಮುಂಭಾಗದಲ್ಲಿ ಅನೇಕ ಅಪಘಾತಗಳು ಆಗುತ್ತಿದ್ದು, ಈ ಅಪಘಾತಗಳಿಂದ ಅನೇಕ ಸಾವು ನೋವುಗಳು ಸಂಭವಿಸಿದ್ದು, ಆ ನಿಟ್ಟಿನಲ್ಲಿ ಸ್ಥಳಗಳನ್ನು ಬ್ಲಾಕ್ ಸ್ಪಾಟ್ ಎಂದು ಗುರುತಿಸಿದ್ದು, ಈ ರಸ್ತೆಯ ಅವಘಡಗಳನ್ನು ತಡೆಗಟ್ಟುವ ಉದ್ದೇಶದಿಂದ ವಿಶೇಷ ಅನುದಾನದಡಿಯಲ್ಲಿ ರಸ್ತೆಗಳನ್ನು ಮತ್ತು ಸರ್ಕಲ್ಗಳನ್ನು ನಿರ್ಮಾಣ ಮಾಡಲು ತೀರ್ಮಾನಿಸಲಾಗಿದೆ. ಈ ಕಾಮಗಾರಿಯಿಂದ ಅಪಘಾತಗಳ ತಡೆಗಟ್ಟುವಿಕೆಗೆ ಸಹಕಾರಿಯಾಗುತ್ತದೆ ಎಂದರು. ಅನುದಾನವನ್ನು ಒದಗಿಸ್ತಕ್ಕಂಥದ್ದಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಿ ಮೊದಲಿಂದಲೂ ಕೂಡ ಈ ವಾರ್ಡಿನ ಒತ್ತಾಯ ಕೂಡ ಮಾಧ್ಯಮದ ಮಿತ್ರರು ಕೂಡ ಈ ಸಂದರ್ಭದಲ್ಲಿದ್ದೀರಿ. ಇವತ್ತು ಸುಮಾರು 1,21 ಲಕ್ಷದ ಕಾಮಗಾರಿಗಳಿಗೆ ಗುದ್ದಿ ಪೂಜೆಯನ್ನು ನೆರವೇರಿಸ್ತಾ ಇದ್ದಾರೆ. ಇವಾಗ ನಾವು ವಾರ್ಡ್ ನಂಬರ್ 12ಕ್ಕೆ 32 ಲಕ್ಷ, ವಾರ್ಡ್ ನಂಬರ್ 11ಕ್ಕೆ 40 ಲಕ್ಷ, ವಾರ್ಡ್ ನಂಬರ್ 15ಕ್ಕೆ ಸುಮಾರು 30-35 ಲಕ್ಷ ಆಗ್ತದೆ. ಒಟ್ಟು 1,21 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇವತ್ತು ಗುದ್ದಿ ಪೂಜೆ ನೆರವೇರಿಸಿದೆ. ಈ ವಾರ್ಡ್ ಇನ್ನೂ ಕೂಡ ಕೆಲವು ಕಾಮಗಾರಿಗಳಾಗ್ತಕ್ಕಂಥದ್ದು ಬಾಕಿ ಇದೆ. ಅದನ್ನು ಇನ್ನು 2ನೇ ಹಂತದಲ್ಲಿ ಅದನ್ನು ಕೂಡ ಮೊನ್ನೆ ಕೂಡ ತೀರ್ಮಾನ ಮಾಡಿ
ನಾನು ಕೂಡ ಈಗಾಗಲೇ ACRಗೂ ಕೂಡ ಮಾತಾಡಿದ್ದೀನಿ, ಚೀಫ್ ಆಫೀಸರ್ಗೂ ಕೂಡ ಗಮನಕ್ಕೆ ತಂದಿದ್ದೀವಿ. ಅದನ್ನು ಕೂಡ 2ನೇ ಹಂತದಲ್ಲಿ ಅದನ್ನು ಕೂಡ ಮಾಡಿಸ್ಕೊಡ್ತಕ್ಕಂಥದ್ದು ಅವಕಾಶವನ್ನು ಮಾಡಿಕೊಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಮತ್ತು ಮೋಹನ್ ಕೂಡ ಅಧ್ಯಕ್ಷ ಆದಂಥ ದಿನದಲ್ಲಿ ನಮ್ಮ ಸೂಚನೆ ಮೇರೆಗೆ ಎಲ್ಲ ನಮ್ಮ ಪುರಸಭಾ ಸದಸ್ಯರುಗಳ ಸಹಕಾರದಿಂದ ಎಲ್ಲ ಕೆಲಸ ಕಾರ್ಯಗಳಿಗೆ ಹೆಚ್ಚಿನ ಆದ್ಯತೆ ನೀಡಿ ನಮ್ಮ ಉಪಾಧ್ಯಕ್ಷರು, ಮಾಜಿ ರಾಣಿಕೃಷ್ಣ ಅವರು, ಲಕ್ಷ್ಮಣನವರು ಎಲ್ಲರೂ ಕೂಡ. ಈ ಸಂದರ್ಭದಲ್ಲಿ ಪುರಸಭೆಯ ಮಾಜಿ ಅಧ್ಯಕ್ಷ ಮೋಹನ್, ಪುರಸಭಾ ಸದಸ್ಯೆ ಲಕ್ಷ್ಮಿ, ಟಿಎಪಿಎಂಸಿ ಅಧ್ಯಕ್ಷ ವೆಂಕಟೇಶ್, ಕಸಬಾ ಕೃಷಿ ಪತ್ತಿನ ಸಹಕಾರಿ ಸಂಘದ ಮಾಜಿ ಅಧ್ಯಕ್ಷ ಸುರೇಶ್, ಸ್ಥಳೀಯ ನಿವಾಸಿ ಮಹೇಶ್ ಹಾಗೂ ಇನ್ನು ಮುಂತಾದವರು ಹಾಜರಿದ್ದರು. ಜೋಗಿಪುರ ಗ್ರಾಮದಲ್ಲಿ ಸಮುದಾಯ ಭವನ ಪೂರ್ಣಗೊಳ್ಳದೆ ಹಾಗೂ ಮೂಲಭೂತ ಸೌಕರ್ಯಗಳನ್ನು ಒದಗಿಸದೆ ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಲು ಆಗಮಿಸಿದಂತಹ ಶಾಸಕರ ವಿರುದ್ಧ ಗ್ರಾಮಸ್ಥರಿಂದ ಮತ್ತು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳಿಂದ ವಿರೋಧ ವ್ಯಕ್ತಪಡಿಸಲಾಯಿತು. ಈ ಸಂದರ್ಭದಲ್ಲಿ ಜೋಗಿಪುರದ ಗ್ರಾಮಸ್ಥ ನಂದನ್ ಮಾತನಾಡಿ, ನಮ್ಮ ಗ್ರಾಮದಲ್ಲಿ ಕಳೆದ 10 ವರ್ಷಗಳ ಹಿಂದೆಯೇ ಸಮುದಾಯ ಭವನದ ನಿರ್ಮಾಣಕ್ಕಾಗಿ ಜಾಗವನ್ನು ಮೀಸಲಿಡಲಾಯಿತು. ಈ ಜಾಗವು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಜಾಗವಾಗಿದೆ. ಈ ಸ್ಥಳದಲ್ಲಿ ಸಮುದಾಯ ಭವನವನ್ನು ನಿರ್ಮಿಸಲು ಅಂದು ತಿಳಿಸಲಾಯಿತು. ಅದರಂತೆ ಸಮುದಾಯ ಭವನವನ್ನು ಕೂಡ ನಿರ್ಮಾಣವಾಗಿದ್ದು, ಈ ಸಮುದಾಯ ಭವನವು ಕೇವಲ ಮೂಲಭೂತ ಸೌಕರ್ಯಗಳಾದ ಕುಡಿಯುವ ನೀರು, ಚರಂಡಿ, ವಿದ್ಯುತ್ ಹಾಗೂ ಅಡಿಗೆ ಮನೆ ಈ ಮೂಲಭೂತ ಸೌಕರ್ಯಗಳು ಪೂರ್ಣಗೊಳ್ಳದೆ ಇಂದು ಉದ್ಘಾಟನಾ ಕಾರ್ಯಕ್ರಮ ನೆರವೇರಿಸಲು ಶಾಸಕರು ಆಗಮಿಸಿರುವುದು ಸರಿಯಲ್ಲ. ಜೊತೆಗೆ ಸ್ಥಳೀಯ ಗ್ರಾಮಸ್ಥರನ್ನು ಕೂಡ ಶಾಸಕರು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಕೂಡ ಆಹ್ವಾನಿಸಿರುವುದು ಸರಿಯಿಲ್ಲ. ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳು ಒಟ್ಟಾರೆ ಸೇರಿಕೊಂಡು ಯಾವುದೇ ಮೂಲ ಉದ್ದೇಶದಿಂದ ಈ ಸಮುದಾಯ ಭವನವನ್ನು ಉದ್ಘಾಟನೆ ನೆರವೇರಿಸುತ್ತಿರುವುದು ಸರಿಯಲ್ಲ ಎಂದರು. ಇವತ್ತೇನು ಜೋಗಿಪುರದಲ್ಲಿ ಮಾನ್ಯ ಶಾಸಕರು ಅವರ ಸಂಘಟಕರನ್ನು ಕರ್ಕೊಂಡು ಬಂದು ರೌಡಿಸಮ್ ಮಾಡಿ ಜೋಗಿಪುರ ಗ್ರಾಮಸ್ಥರ ಮೇಲೆ ಯಾರಿಗೂ ತಿಳಿಸ್ದಂಗೆ ಒಂದು ಸಮುದಾಯ ಭವನ ಉದ್ಘಾಟನೆ ಅವ್ರ ಮನೆ ಕೊಟ್ಟಿಗೆ ಉದ್ಘಾಟನೆ ಮಾಡ್ದಂಗೆ ಮಾಡ್ಕೊಂಡು ಕಂಪ್ಲೀಟ್ ಆಗದೆ ಇರೋದು ಯಾವುದೇ ಇಲಾಖೆಯಿಂದ ಅನುಮತಿಗೆ ಯೋಗ್ಯ ಉದ್ಘಾಟನೆಗೆ ಯೋಗ್ಯವಾಗೈತೆ ಅಂತ ಲೆಟ್ರನ್ನೇ ತಗೊಳ್ದಂಗೆ ಬಂದು ಜೋಗಿಪುರ ಗ್ರಾಮದ ಮೇಲೆ ರೌಡಿಸಮ್ ಮಾಡಿ ಅವ್ರ ದುರರ್ಥನೆ ತೋರಿ ಅವರ ಸ್ಥಾನಕ್ಕೆ ಅಗೌರವ ತೋರಿರ್ತಾರೆ. ಅದಲ್ಲದೆ ಈ ಜಾಗ ST ಕಾಲೋನಿ ಜಾಗಿರೋ ಜಾಗ ಆಗಿದ್ದು, ಈ ಅಕ್ಕಪಕ್ಕದಲ್ಲಿ ವಾಸ ಇರೋ SC/ST ಜನಗಳು ಯಾರಿಗೂ ಉದ್ಘಾಟನೆ ಅಂತ ಕರೀದಂಗೆ ತಾರತಮ್ಯ ಮಾಡಿ ಅವ್ರ ಬೆಂಬಲಿಗರನ್ನ ಮಾತ್ರ ಕರೆದು ಯಾವುದೋ ಒಂದು ಪಾರ್ಟಿ ಕಾರ್ಯಕ್ರಮದಂಗೆ ಈ ಪಂಚಾಯಿತಿ PDO ಒಬ್ರು ಬಿಟ್ಟು ಯಾವುದೇ ಅಧಿಕಾರಿಗಳನ್ನ ಕರೀದಂಗೆ ಬಂದು ಉದ್ಘಾಟನೆ ಮಾಡಿ ಯಾವುದೇ ರೀತಿ ಮೂಲಭೂತ ಸೌಕರ್ಯಗಳನ್ನ ಕೊಡಿಸ್ತಲೇ ಒಂದು ಸಮುದಾಯ ಭವನ ಹಾಳು ಮಾಡೋಕ್ಕೆ ಏನೇನು ಮಾಡಬೇಕು, ಒಂದು ಊರಲ್ಲಿ ಶಾಂತಿನ ಕಳೆದೋಡಕ್ಕೆ ಏನೇನು ಕೆಲಸ ಮಾಡಬೇಕು ಅಷ್ಟು ಕೆಲಸನ ಮಾಡಿ ಊರಿಗೆ ಬೆಂಕಿ ಹಚ್ಬಿಟ್ಟು ಇವತ್ತೇನು ಈಗ ಜೋಗಿಪುರ ಗ್ರಾಮಕ್ಕೆ ಬೆಂಕಿ ಹಚ್ಚಿ ಅವರು ಉದ್ಘಾಟನೆ ಮಾಡ್ಕೊಂಡು ನಾವೆಲ್ಲ ಕೂತ್ಕೊಂಡು ಶಾಂತಿಯುತ ಪ್ರತಿಭಟನೆ ಮಾಡಿಸಿದ್ರು. ನಮ್ಮ ಮೇಲೆ ಹಲ್ಲೆ ಮಾಡಿಸಿ ಉದ್ಘಾಟನೆ ಮಾಡಿ ಆ ಸ್ಥಾನಕ್ಕೆ ಅಗೌರವ ಬರೋ ಥರ ನಡ್ಕೊಂಡಿರ್ತಾರೆ. ಇದರಿಂದ ಮುಂದಿನ ದಿನಗಳಲ್ಲಿ ಇದ್ರ ಮೇಲೆ ಕಾನೂನು ಕ್ರಮ ಜರುಗಿಸಕ್ಕೆ ಹೋರಾಟ ಮಾಡಿ ಸರ್ಕಾರದ ಗಮನಕ್ಕೆ ತರ್ತೀವಿ. ಎಷ್ಟು ವರ್ಷದ್ದು ಮೂರಲ್ಲ ಶಂಕುಸ್ಥಾಪನೆ ಆಗಿರೋದು, 20 ವರ್ಷದಿಂದ ಯಾವುದೇ ರೀತಿ ಮೂಲಭೂತ ಸೌಕರ್ಯಗಳು. ಈ ಸಂದರ್ಭದಲ್ಲಿ ಸ್ಥಳೀಯ ಗ್ರಾಮಸ್ಥ ನಟೇಶ್ ಮಾತನಾಡಿ, ತಾಲೂಕಿನಲ್ಲಿ ಸ್ಥಳೀಯ ಶಾಸಕರ ಗೂಂಡಾವರ್ತನೆ ಹೆಚ್ಚಾಗಿದೆ. ಗ್ರಾಮಗಳ ನಡುವೆ ಹಾಗೂ ಸ್ಥಳೀಯ ಗ್ರಾಮಸ್ಥರುಗಳ ನಡುವೆ ಭಿನ್ನಾಭಿಪ್ರಾಯದ ಮಾತುಗಳನ್ನಾಡಿ ಸ್ಥಳೀಯ ಗ್ರಾಮಸ್ಥರನ್ನು ಹಣದ ಆಮಿಷವನ್ನೊಡ್ಡಿ ಮತ್ತು ಕಾಮಗಾರಿಯ ಆಸೆಯನ್ನು ತೋರಿಸಿ ಗ್ರಾಮಸ್ಥರ ನಡುವೆ ಜಗಳವಾಡುವ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದಾರೆ. ಶಾಸಕರು ಚುನಾವಣೆ ಸಂದರ್ಭದಲ್ಲಿ ಸ್ಥಳೀಯ ಗ್ರಾಮಸ್ಥರಿಗೆ ನಿಮ್ಮ ಗ್ರಾಮಕ್ಕೆ ಎಷ್ಟು ಅನುದಾನ ಬೇಕು ಎಂದು ಆಸೆಯನ್ನು ಒಡ್ಡುವುದು ಮುಖ್ಯ ಉದ್ದೇಶವಾಗಿದೆ. ಈ ಉದ್ದೇಶದ ಪ್ರಕಾರ ಯಾವುದೇ ಕಾಮಗಾರಿಗಳನ್ನು ನೀಡದೆ ಇಂತಿಷ್ಟು ಹಣ ಎಂದು ಶಾಸಕರ ಬೆಂಬಲಿಗರಿಗೆ ನೀಡಿರುವ ಅನೇಕ ಸಂಗತಿಗಳು ನಡೆದಿವೆ ಎಂದರು. ರಾಜ್ಯ ಸರ್ಕಾರವು ಹಿಂದೂ ಧಾರ್ಮಿಕ ಆಚರಣೆ ಮತ್ತು ನಾಯಕತ್ವದ ಧ್ವನಿಯನ್ನು ಕುಂಠಿತಗೊಳಿಸುವ ಅಪಾಯವಿರುವುದರಿಂದ ಅನುಮೋದನೆಯನ್ನು ನಿರಾಕರಿಸುವಂತೆ ಜಿಲ್ಲಾಧಿಕಾರಿಗೆ ಮನವಿ ಮಾಡುತ್ತಿದ್ದೇವೆಂದು ಶ್ರೀರಾಮ ಸೇನೆಯ ಜಿಲ್ಲಾಧ್ಯಕ್ಷ ಧರ್ಮನಾಯಕ್ ತಿಳಿಸಿದರು. ಶ್ರೀರಾಮ ಸೇನೆ ಕರ್ನಾಟಕದ ವತಿಯಿಂದ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿ ನಂತರ ಮಾತನಾಡಿದ ಅವರು, ಈ ಮಸೂದೆ ಮೇಲೆ ನಮ್ಮ ಗಂಭೀರ ಮತ್ತು ತೀವ್ರವಾದ ವಿರೋಧವಿದೆ. ಹಿಂದೂ ಮುಖಂಡರು, ಮಠಾಧೀಶರು, ಶೋಭಾಯಾತ್ರೆಗಳಲ್ಲಿ ಮಾತನಾಡುವ ನಾಯಕರಿಗೆ ಕಾನೂನು ಕಟ್ಟಿಹಾಕಲು ದುರ್ವಿನಿಯೋಗವಾಗುವ ಸಾಧ್ಯತೆ ಅತ್ಯಂತ ಹೆಚ್ಚಾಗಿದ್ದು, ಹನುಮ ಜಯಂತಿ, ದತ್ತ ಜಯಂತಿ, ಶೋಭಾಯಾತ್ರೆ, ಸಂಕೀರ್ತನಾ, ಧಾರ್ಮಿಕ ಜಾಗೃತಿ ಭಾಷಣಗಳು ಇವನ್ನೇ ದ್ವೇಷ ಭಾಷಣ ಎಂದು ತಪ್ಪಾಗಿ ಕಲ್ಪಿಸಿ ಎಫ್ಐಆರ್ ಹಾಕುವ ಮಾರ್ಗ ತೆರೆಯುತ್ತದೆ ಎಂದರು. 2025ಗೆ ಒಂದು ಬಿಲ್ ಮಾಡಿದ್ದಾರೆ ರಾಜ್ಯ ಸರ್ಕಾರ. ಹಿಂದೂ ಧಾರ್ಮಿಕ ಆಚರಣೆ ಮತ್ತು ನಾಯಕತ್ವದ ಧ್ವನಿಯನ್ನು ಕುರಿತು ಅಪಾಯವಿರುವಂತಹ ಅನುಮೋದನೆ ನಿರಾಕರಿಸುವ ಬಗ್ಗೆ ಮನವಿ. ಈ ಮಸೂದೆಯ ಮೇಲೆ ಗಂಭೀರ ಮತ್ತು ತೀವ್ರವಾದ ವಿರೋಧ ಕಾರಣ. ಈ ಮಸೂದೆಯ ಹಿಂದೆ ಮುಖಂಡರು, ಮಠಾಧೀಶರು, ಶೋಭಾಯಾತ್ರೆಗಳು ಮಾತನಾಡುವ ನಾಯಕರಿಗೆ ಕಾನೂನು ಕಟ್ಟು ಹಾಕಲು ದುರ್ವಿನಿಯೋಗವನ್ನು ಸಾಧ್ಯತೆ ಅತ್ಯಂತ ಹೆಚ್ಚು. ಹನುಮ ಜಯಂತಿ, ದತ್ತ ಜಯಂತಿ, ಶೋಭಾಯಾತ್ರೆ, ಧಾರ್ಮಿಕ ಜಾಗೃತಿ ಭಾಷಣ ಇನ್ನೂ ದ್ವೇಷ ಭಾಷಣ ಎಂದು ತಪ್ಪಾಗಿ ಎಫ್ಐಆರ್ ಹಾಕುವ ಮಾರ್ಗ ತೆರೆಯುತ್ತಿದೆ ರಾಜ್ಯ ಸರ್ಕಾರ. ಇದರಿಂದ ರಾಜ್ಯಪಾಲರಿಗೆ ಮನವಿ ಏನೆಂದರೆ, ಮಸೂದೆಯಿಂದ ಸಮುದಾಯ ಧ್ವನಿಯ ಕಟ್ಟಾಗಿಸಿಕೊಳ್ಳುವ ಅವರ ಸಂಪ್ರದಾಯವನ್ನು
ಮಸೂದೆ ಅನುಮೋದಿಸಿ ತಡೆಯುವ ರಾಜ್ಯ ಹಿತ ಸಮಾಜದ ಹಿತ ಸಂಸ್ಕಾರವನ್ನು ಮಾಡಿದ್ದೇವೆ. ಇದರಿಂದ ರಾಜ್ಯಪಾಲರಿಗೆ ನಾವು ಒಂದು ಮನವಿಯನ್ನು ಕೊಡ್ತಾ ಇದ್ದೇವೆ. ಸಕಲೇಶಪುರ ಆಲೂರು ಕಟಾಯ ವಿಧಾನಸಭಾ ಕ್ಷೇತ್ರದ ಶಾಸಕ ಸಿಮೆಂಟ್ ಮಂಜು ಅವರ ವಿರುದ್ಧ ಸಾಮಾಜಿಕ ಜಾಲತಾಣಗಳಲ್ಲಿ ಅವಹೇಳನಕಾರಿ ಕಮೆಂಟ್ ಮಾಡಿರುವ ಹಿನ್ನೆಲೆಯಲ್ಲಿ ಕಮೆಂಟ್ ಮಾಡಿದ ವ್ಯಕ್ತಿಯ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲು ಬಿಜೆಪಿ ಕಾರ್ಯಕರ್ತರು ನಗರ ಠಾಣೆಯಲ್ಲಿ ದೂರು ಸಲ್ಲಿಸಿದ್ದಾರೆ. ಹಾಸನ ಜಿಲ್ಲಾಡಳಿತ ವತಿಯಿಂದ ನಡೆದ ಸರ್ಕಾರಿ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ವಿವಿಧ ಸಚಿವರು, ಶಾಸಕರು ಹಾಗೂ ಅಧಿಕಾರಿಗಳು ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ವೇದಿಕೆಯಲ್ಲಿ ಶಾಸಕ ಸಿಮೆಂಟ್ ಮಂಜು ಮಾತನಾಡಿದರು. ಅವರ ಭಾಷಣದ ಒಂದು ಭಾಗವನ್ನು ಹಾಸನ್ ನ್ಯೂಸ್ ಫೇಸ್ಬುಕ್ ಪುಟದಲ್ಲಿ ಪ್ರಕಟಿಸಲಾಗಿತ್ತು. ಈ ಪೋಸ್ಟ್ನಲ್ಲಿ ವಸಂತ್ ಕುಮಾರ್ ಎಂಬ ಹೆಸರಿನ ಫೇಸ್ಬುಕ್ ಖಾತೆಯುಳ್ಳ ವ್ಯಕ್ತಿಯೊಬ್ಬರು ಮಾನ್ಯ ಶಾಸಕರ ಕುರಿತು ಸಿಮೆಂಟ್ ಮಂಜಣ್ಣ ಹುಟ್ಟು ಕಳ್ಳನ್ ಮಗ ಎಂದು ಅವಹೇಳನಕಾರಿ ಕಮೆಂಟ್ ಮಾಡಿರುವುದು ಗಮನಕ್ಕೆ ಬಂದಿದೆ. ಈ ರೀತಿಯ ಕಮೆಂಟ್ ಶಾಸಕರ ಘನತೆಗೆ ಧಕ್ಕೆ ತರುತ್ತದೆ, ಜೊತೆಗೆ ಕ್ಷೇತ್ರದ ಜನತೆ ಹಾಗೂ ಬಿಜೆಪಿ ಕಾರ್ಯಕರ್ತರ ಭಾವನೆಗೆ ನೋವುಂಟು ಮಾಡುತ್ತದೆ ಎಂದು ದೂರಿನಲ್ಲಿ ತಿಳಿಸಲಾಗಿದೆ. ಈ ಹಿನ್ನೆಲೆ ಕಮೆಂಟ್ ಮಾಡಿದ ವ್ಯಕ್ತಿಯನ್ನು ಪತ್ತೆ ಹಚ್ಚಿ ಬಂಧಿಸಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಬಾಳುಪೇಟೆ ಬಿಜೆಪಿ ಶಕ್ತಿ ಕೇಂದ್ರದ ಅಧ್ಯಕ್ಷ ಎಂಎಸ್ ಶಿವಕುಮಾರ್ ನಗರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಸಕಲೇಶಪುರ ಆಲೂರು ಕಟಾಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸಿಮೆಂಟ್ ಮಂಜಣ್ಣವರು ಸಾಮಾನ್ಯ ಜನರ ಜೊತೆ ಹಗಲಿರುಳು ಎನ್ನದೇ ದಿನದ 16ರಿಂದ 18 ಗಂಟೆಗಳ ಕಾಲ ಜನಸಾಮಾನ್ಯರ ಜೊತೆ ಓಡಾಟ ಮಾಡ್ತಿರುವಂಥ ಶಾಸಕರು. ಇಂಥ ಶಾಸಕರು ಇವತ್ತೊಂದು ಹಾಸನಲ್ಲಿ ನಡೆದಂಥ CM ಕಾರ್ಯಕ್ರಮದಲ್ಲಿ ಒಂದು ಭಾಷಣ ಮಾಡಿದಂಥ ತುಣುಕನ್ನು ಹಾಸನ್ ನ್ಯೂಸ್ ಪೇಜ್ನಲ್ಲಿ ಇವತ್ತೇನು ಹಾಸನದಲ್ಲಿ CM ಹಾಗೂ ಉಪಮುಖ್ಯಮಂತ್ರಿಗಳು ಬಂದಿದ್ದ ಕಾರ್ಯಕ್ರಮಕ್ಕೆ ನಮ್ಮ ಸ್ಥಳೀಯ ಶಾಸಕರಾದ ಸಿಮೆಂಟ್ ಮಂಜಣ್ಣವರು ಹೋಗಿರ್ತಾರೆ. ಹೋಗಿದ್ದು ಆ ಕಾರ್ಯಕ್ರಮದಲ್ಲಿ ಭಾಷಣ ಮಾಡೋ ಒಂದು ತುಣುಕನ್ನು ಹಾಸನ್ ನ್ಯೂಸ್ ಅನ್ನೋ ಪೇಜಲ್ಲಿ ಅದನ್ನು ಫೇಸ್ಬುಕ್ ಲೈವಲ್ಲಿ ಹಾಕಿರ್ತಾರೆ. ಅದಕ್ಕೆ ಅವನು ಯಾರೋ ವಸಂತ್ ಕುಮಾರ್ ಅನ್ನೋನು. ಈ ಸಂದರ್ಭದಲ್ಲಿ ಬೆಳಗೋಡು ಮಹಾಶಕ್ತಿ ಕೇಂದ್ರದ ಪ್ರಧಾನ ಕಾರ್ಯದರ್ಶಿ ಪ್ರದೀಪ್, ಮುಖಂಡರಾದ ನವೀನ್ ಶೆಟ್ಟಿ, ಕಿಟ್ಟಿ ಪುಟ್ಟರಾಜು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತಿದ ನನ್ನ ಹೋರಾಟವನ್ನು ಹತ್ತಿಕ್ಕಲು ನನ್ನ ಸಹಿಯನ್ನು ನಕಲು ಮಾಡಿರುವ ಭ್ರಷ್ಟರ ವಿರುದ್ಧ ಸೂಕ್ತ ತನಿಖೆ ನಡೆಸಿ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಚಿಕ್ಕೋಸಳ್ಳಿ ಎನ್ ರಮೇಶ್ ಗೌಡ ತಿಳಿಸಿದರು. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ನಮ್ಮ ಅಗ್ರಹಾರ ಬಾಚಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಕ್ಕೋಸಳ್ಳಿ ಗ್ರಾಮದ ಚರಂಡಿ ನಿರ್ಮಾಣ ಕಾಮಗಾರಿ ಮತ್ತು ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಯಿಂದ ಜಲ್ ಜೀವನ್ ಮಿಷನ್ ಕುಡಿಯುವ ನೀರಿನ ಕಾಮಗಾರಿ, 15ನೇ ಹಣಕಾಸಿನ ಯೋಜನೆಯ ಕಾಮಗಾರಿಗಳು ಹಾಗೂ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಗಳ ಕಾಮಗಾರಿಯಲ್ಲಿ ಭಾರೀ ಅಕ್ರಮ ಕಳಪೆ ಕಾಮಗಾರಿಯ ಜೊತೆಗೆ ಸರ್ಕಾರಿ ನಿಯಮಗಳನ್ನು ಪಾಲಿಸದೆ ಹಣ ದುರುಪಯೋಗವಾಗಿದೆ. ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತಿದ ನನ್ನ ಹೋರಾಟವನ್ನು ಹತ್ತಿಕ್ಕಲು ನನ್ನ ಸಹಿಯನ್ನು ನಕಲು ಮಾಡಿ ನಾನು ಕೊಟ್ಟಿರುವ ಪ್ರತಿಯೊಂದು ಮನವಿಗೆ ಸರ್ಕಾರ ನಿಯಮದ ಪ್ರಕಾರವೇ ಎಲ್ಲ ಕೆಲಸ ಕಾಮಗಾರಿಗಳನ್ನು ಹಾಗೂ ಯಾವುದೇ ಹಣ ದುರುಪಯೋಗವಾಗದೆ ಭ್ರಷ್ಟಾಚಾರವಾಗಿರುವುದಿಲ್ಲ ಎಂಬ ಮನವಿ ಪತ್ರಕ್ಕೆ ನನ್ನ ಸಹಿಯನ್ನ ನಕಲು ಮಾಡಿದ್ದಾರೆ. ಯಾರೇ ಆಗಿರಲಿ ನನ್ನ ಸಹಿಯನ್ನು ನಕಲು ಮಾಡಿರುವ ಭ್ರಷ್ಟ ಕಿಡಿಗೇಡಿಗಳ ವಿರುದ್ಧ ಸೂಕ್ತ ತನಿಖೆ ನಡೆಸಿ ಕ್ರಮ ಕೈಗೊಳ್ಳಬೇಕು. ಇಲ್ಲದಿದ್ದರೆ ಉಗ್ರ ಹೋರಾಟಕ್ಕೂ ಸಿದ್ಧನಿದ್ದೇನೆ. ನನ್ನ ಹೋರಾಟದ ಜೀವನದ ಉದ್ದಕ್ಕೂ ಎಂದಿಗೂ ಪ್ರಾಮಾಣಿಕ ಹೋರಾಟದಲ್ಲಿ ರಾಜಿಯಾಗುವ ಪ್ರಶ್ನೆಯೇ ಇಲ್ಲ. ಇದು ನಮ್ಮ ವಿರೋಧಿಗಳ ಭ್ರಷ್ಟರ ಕುತಂತ್ರ ಎಂದು ಗುಡುಗಿ ಸೂಕ್ತ ತನಿಖೆಗೆ ಆಗ್ರಹಿಸಿದರು. ಹಿಂದೆ ಒಂದು 4 ತಿಂಗಳಲ್ಲಿ ನಿಮ್ಮ ಮುಖಾಂತರ ಒಂದು ಪತ್ರಿಕಾಗೋಷ್ಠಿ ನಡೆಸಿದ್ದು ಸರಿಯಷ್ಟೇ. ಆ ಪ್ರಕಾರ ನಾನು ನಮ್ಮ ಪಂಚಾಯತಿಲಿ ಪೂರ್ತಿ ಹಗರಣದ ಬಗ್ಗೆ ನಾನೇನು ಹೇಳಿಕೆ ಕೊಟ್ಟಿರಲಿಲ್ಲ. ನಾನು ಕೊಟ್ಟಿದ್ದು ನಮ್ಮ ಗ್ರಾಮದಲ್ಲಿ ನಡೀತಾ ಇರ್ತಕ್ಕಂಥ NREG ಇರ್ಬೋದು, ನರೇಗಾದ 15 ಫೈನಾನ್ಸ್ ಇರಬೇಕು, JJMದು ಮಾತ್ರ ನಾನು ಕೊಟ್ಟಿದ್ದೆ. ಅದರಲ್ಲಿ JJMಲ್ಲಿ ನಾವು ಎಲ್ಲ ಗ್ರಾಮ ವಂತಿಗೆ ಹಣ ನೀಡಿ ನಾವು ಮಂಜೂರಾಗಿತ್ತು 45 ಲಕ್ಷಕ್ಕೆ. ಅದರ ಪೂರ್ತಿ ಅಮೌಂಟ್ ತಗೊಂಡು ಅದಕ್ಕೆ ನೀರೇ ಬಿಟ್ಟಿಲ್ಲ. ಅದನ್ನು ನಾನು ಲೋಕಾಯುಕ್ತಕ್ಕೆ ನಾನು ಅದನ್ನು ಕೊಟ್ಟಿದ್ದೆ. ಅದು ತನಿಖೆಗೆ ಈ ತಿಂಗಳು 26ಕ್ಕೆ ಅಂತಿಮ ಇದನ್ನು ಕೊಟ್ಟಿದ್ದಾರೆ, ರೆಕಾರ್ಡ್ಸ್ ಕೊಡಲಿಕ್ಕೆ. ಇವರು ಅಲ್ಲಿ 2ನೇ ನೋಟಿಸ್ ಇದು. ನವೆಂಬರಲ್ಲಿ ಒಂದು ಕೊಟ್ಟಿದ್ರು, ಅದಕ್ಕೆ ಉತ್ತರ ಕೊಟ್ಟಿಲ್ಲ PDO ಆಗಲಿ ಸಂಬಂಧಪಟ್ಟ ಇಂಜಿನಿಯರ್ ಜಿಲ್ಲಾ ಪಂಚಾಯತಿಗಳಲ್ಲಿ ಯಾರು. ಅದಕ್ಕೆ ಈ ತಿಂಗಳು 26ಕ್ಕೆ ಅದಕ್ಕೆ ಕಾಲ ನಿಗದಿ ಮಾಡಿ ಮತ್ತೆ ಇನ್ನೊಂದು. ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ವಸಂತ್ ಕುಮಾರ್, ಪುರುಷೋತ್ತಮ್, ಲೋಕೇಶ್ CN, CS ಮಹೇಶ್ ಹಾಜರಿದ್ದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಇಂದಿನಿಂದ ವಿಧಾನಮಂಡಲ ಅಧಿವೇಶನ, ವಿಪಕ್ಷಗಳ ಪ್ಲಾನ್ ವಿರುದ್ಧ ಸರ್ಕಾರದ ಪ್ರತಿತಂತ್ರ, ಕುಂದಾನಗರಿ, ಬೆಳಗಾವಿಯಲ್ಲಿ ಅಧಿವೇಶನದ ಕದನ.
ಕುರ್ಚಿ ಕದನದ ನಡುವೆ ಸಿದ್ದರಾಮಯ್ಯಗೆ ಬಿಗ್ ಶಾಕ್. ಸುಪ್ರೀಂ ಕೋರ್ಟ್ನಿಂದ ನೋಟಿಸ್. ರಾಜಕೀಯದಲ್ಲಿ ಶಾಕಿಂಗ್ ಪ್ರತಿಕ್ರಿಯೆ. ರೈತ ಸಂಘದ ಹೋರಾಟ ಫಲಿಸಿದ್ದು ಜೋಳ ಖರೀದಿ ಆದೇಶ. ಖರೀದಿ ಕೇಂದ್ರ ತೆರೆಯಬೇಕು. ಕಣಗಾಲ್ ಮೂರ್ತಿ ಆಗ್ರಹ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ. ಸತ್ಯದ ಕಡೆ ನಮ್ಮ ನಡೆ.